ಡಿಯರ್ ಸ್ಟೂಡೆಂಟ್ಸ್, ಈ ರೇ ಆಪ್ಟಿಕ್ಸ್ನ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ ಇವತ್ತು. ಸೊ ಇಂದಿನ ಕ್ಲಾಸ್ಗಳಲ್ಲಿ ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ರಿ, ಕೆಲವು ಡೆರಿವೇಷನ್ಗಳು. ಸೊ ಈಗ ನಾವು ಇವತ್ತೇನು ಡಿಸ್ಕಸ್ ಮಾಡುವ ಅಂದರೆ ಮ್ಯಾಗ್ನಿಫಿಕೇಷನ್. ಆಲ್ರೆಡಿ ನಮಗೆ ಮಿರರಲ್ಲಿ ಗೊತ್ತಿದೆ, ಕಲ್ತಿದ್ದೀವಿ ನಾವು ಅದನ್ನು. ಮ್ಯಾಗ್ನಿಫಿಕೇಷನ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಡಿಫ್ರೆಂಟ್ ಕೇಸಸ್ಸಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಿದ್ದೀವಿ. ಸೊ ಇಲ್ಲಿ ಈ ಲೆನ್ಸಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈಗ ನಾವು ಲೆನ್ಸಲ್ಲಿ ಇದ್ದೀವಲ್ಲ, ರಿಫ್ರಾಕ್ಷನ್ ಥ್ರೂ ದ ಸ್ಪೆರಿಕಲ್ ಸರ್ಫೇಸ್ ಪಾರ್ಟಲ್ಲಿದ್ದೀವಿ. ಸೊ ಅದನ್ನು ನೋಡೋಣ. ನೆಕ್ಸ್ಟ್ ಏನು ಅಂದರೆ ಪವರ್ ಆಫ್ ಲೆನ್ಸ್ ಅನ್ನುವಂಥದ್ದು. ಸೊ ಲೆನ್ಸಿನ ಪವರನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದರ ಕ್ಯಾಲ್ಕುಲೇಷನ್ ಪಾರ್ಟನ್ನು ಡಿಸ್ಕಸ್ ಮಾಡೋಣ. ಸೊ ಅದಾದಮೇಲೆ ಒಂದು ಸಣ್ಣ ಡೆರಿವೇಷನ್ನು, ಟೂ ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಸೊ ಅಲ್ಲಿಗೆ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡುತ್ತಾ ಇರುವಂಥದ್ದು ಮ್ಯಾಗ್ನಿಫಿಕೇಷನ್ನು, ಪವರ್ ಆಫ್ ಲೆನ್ಸ್, ಟೂ ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಓಕೆ, ಸೊ ಸ್ಟಾರ್ಟ್ ಮಾಡುವ. ಫಸ್ಟ್ ಏನು ಕೇಳಿದರೆ ಮ್ಯಾಗ್ನಿಫಿಕೇಷನ್ ಇನ್ ಲೆನ್ಸನ್ನು ನೋಡೋಣ. ಸೊ ಆ್ಯಕ್ಚುಲಿ ಇದು ಲೀನಿಯರ್ ಮ್ಯಾಗ್ನಿಫಿಕೇಷನ್. ಸೊ ಇನ್ನೊಂದು ಪದೇ ಪದೇ ನಾನು ಲೀನಿಯರ್ ಮ್ಯಾಗ್ನಿಫಿಕೇಷನ್ ಅಥವಾ ಟ್ರಾನ್ಸ್ವರ್ಸ್ ಮ್ಯಾಗ್ನಿಫಿಕೇಷನ್ ಅಥವಾ ಲ್ಯಾಟ್ರಲ್ ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತಾರೆ. ಸೊ ಈ ವರ್ಡನ್ನು ಯಾಕೆ ಅಟ್ಯಾಚ್ ಮಾಡ್ತಾ ಇದ್ದೇನೆ ಅಂದರೆ, ಸೊ ಮುಂದೊಂದು ಬೇರೆ ಒಂದು ಮ್ಯಾಗ್ನಿಫಿಕೇಷನ್ ಇದೆ ಅಂತೇಳಿ. ಸೊ ಅದು ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್. ಅದರಲ್ಲಿ ಸಂದರ್ಭ ಬಂದಾಗ ಅಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಈಗ ಸಿಂಪಲ್ಲಾಗಿ ನಾವು ಒಂದು ಲೀನಿಯರ್ ಮ್ಯಾಗ್ನಿಫಿಕೇಷನನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದೇನು ಅಂದರೆ ಆ್ಯಸ್ ಯೂಸ್ವಲ್ ಈಸ್ ಡಿಫೈನ್ಡ್ ಆ್ಯಸ್ ದ ರೇಷಿಯೋ ಆಫ್ ದ ಸೈಜ್ ಆಫ್ ದ ಇಮೇಜ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್. ಅಲ್ಲಿ ನಾವು ಹೈಟ್ ಅಂತಲೂ ತಗೋಬೋದು, ಲೆಂತ್ ಅಂತಲೂ ತಗೋಬೋದು. ಓಕೆ, ಸೊ ಲೆಂತ್ ಅಂದಾಗ ವರ್ಟಿಕಲ್ ಹೈಟನ್ನೇ ನಾವು ಹೇಳಬೇಕು, ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಇದನ್ನು ಏನಂತೀವಿ ಅಂದರೆ ರೇಷಿಯೋ ಆಫ್ ದ ಸೈಜ್ ಆಫ್ ದ ಇಮೇಜ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್. ಇದನ್ನು ಒಂದು ಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಎಕ್ಸ್ಪ್ರೆಷನ್ ಏನಾಯಿತು ಕೇಳಿದರೆ m=h'/h. ನಿಮಗೆ ಹಿಂದೆ ಮಿರರಲ್ಲಿ ಕಲ್ತಿದ್ರಲ್ಲ, ಸೇಮ್. ಅಂದರೆ m=h' ಅಂದರೆ ಹೈಟ್ ಆಫ್ ದ ಇಮೇಜ್, h ಅನ್ನೋದು ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ ಹಾಗಾಗಿ ನಾವು ಅದನ್ನು ನೋಡಿಕೊಂಡು ಸಿಚುವೇಶನ್ಸ್ ಹೇಗಿದೆ ಅಂತೇಳಿ, ಅಂದರೆ ಏನು ಸಿಚುವೇಶನ್ನು, ಆಬ್ಜೆಕ್ಟ್ ಎಲ್ಲಿದೆ, ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು, ಇಮೇಜ್ ಡಿಸ್ಟೆನ್ಸ್ ಏನು, ಇದಕ್ಕೇನಾದರೂ ರಿಲೇಷನ್ ಇದೆಯಾ. ಸೊ ಇವೆಲ್ಲ ನಾವು ನೋಡ್ಕೊತ ಹೋಗೋಣ. ನೆಕ್ಸ್ಟು ಈಗ ನಾವೇನು ಮಾಡುವ ಅಂದರೆ ಒಂದನೇದಾಗಿ ಕಾನ್ವೆಕ್ಸ್ ಲೆನ್ಸನ್ನು ತೆಗೆದುಕೊಳ್ಳೋಣ. ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ಎರಡು ರೀತಿ ಇಮೇಜ್ಗಳು ಫಾರ್ಮೇಷನ್ ಆಗ್ತವೆ, ನಿಮಗೆ ನೋಡಿದ್ದೀರಿ ನೀವು ಅಲ್ವಾ. ಸೊ ಒಂದೇನು ಕೇಳಿದರೆ ರಿಯಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಇನ್ನೊಂದು ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲೆಲ್ಲ ಮ್ಯಾಗ್ನಿಫಿಕೇಷನನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಮತ್ತು ಅದು ಆಬ್ಜೆಕ್ಟ್ ಡಿಸ್ಟೆನ್ಸು ಇಮೇಜ್ ಡಿಸ್ಟೆನ್ಸಿಗೆ ರಿಲೇಷನ್ ಹೇಗಿದೆ, ಸೊ ಇದನ್ನು ನೋಡೋಣ. ಓಕೆ, ಸೊ ಇಲ್ಲಿ ಒಂದು ಸಿಚುವೇಶನ್ ತೆಗೆದುಕೊಳ್ಳೋಣ. ಏನು ಅಂದರೆ ಇದೆಲ್ಲ ಕಲ್ತಿದ್ರಿ ನೀವು ಹಿಂದೆ, ಇಮೇಜ್ ಫಾರ್ಮೇಷನ್ ಆಗೋದನ್ನೆಲ್ಲ ಡೀಟೇಲಾಗಿ ಕಲ್ತಿದ್ರಿ. ಸೊ ಹಾಗಾಗಿ ಆಬ್ಜೆಕ್ಟ್ ಇಲ್ಲಿದೆ ಅಂದರೆ ಬಿಟ್ವೀನ್ ಎಫ್ ಆ್ಯಂಡ್ ಟು ಎಫ್ ಅಲ್ವಾ, ಆಬ್ಜೆಕ್ಟು ಎಫ್ ಆ್ಯಂಡ್ ಟು ಎಫ್ ಇದೆ. ನಿಮ್ಗೆ ಗೊತ್ತಿದೆ ಎಫಿಂದ ಆಚೆ ಇದ್ದರೆ ಸೊ ರಿಯಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಎಫಲ್ಲಿದ್ದರೆ ಎಟ್ ಇನ್ಫಿನಿಟಿ. ಎಫಿಂದ ಒಳಗಡೆ ಬಂದರೆ ಅಂದರೆ ಬಿಟ್ವೀನ್ ಎಫ್ ಆ್ಯಂಡ್ ಓ ಬಂದರೆ ಏನಾಗುತ್ತೆ, ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ನಾವು ಈಗ ರಿಯಲ್ ಇಮೇಜ್ ಫಾರ್ಮೇಷನ್ ಆಗಿರುವಂಥ ಒಂದು ಕಂಡೀಷನನ್ನು ನೋಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ 2 ರೇಸನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಲ್ಲ, ಇನಫ್ 2 ರೇಸ್ ನಮಗೆ ಸಾಕಾಗುತ್ತೆ ಇಮೇಜ್ ಫಾರ್ಮೇಷನ್ಗೆ. ಸೊ ಆಲ್ರೆಡಿ 3 ರೇಸ್ ಅನ್ಬೋದು. ಯಾಕೆ ಹೇಳಿ, ಅಲಾಂಗ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಏನಿದೆ, ನಾರ್ಮಲ್ ಇನ್ಸಿಡೆನ್ಸ್ ಅಂತೀವಲ್ಲ, ಸೊ ಅದು ವಿತೌಟ್ ಎನಿ ಡಿವಿಯೇಷನ್ನು ಈ ಕಡೆ ಪಾಸಾಗಿ ಬಂದಿರುತ್ತೆ. ಸೊ ಹಾಗಾಗಿ ನಮಗೆ ಈ ಬಿ ಪಾಯಿಂಟು ಇಮೇಜಿನ B' ಆಗಿ ನಮ್ಗೆ ಇಲ್ಲಿ ಸಿಗುತ್ತೆ. ಈ ಎಲ್ಲಿ ಇದು ಕ್ರಾಸ್ ಆಗಿದೆಯೋ ಅಲ್ಲಿ ನಮಗೆ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ನಾವೇನು ಮಾಡುವಾಗ ಕೇಳಿದರೆ, ಈ ಆಬ್ಜೆಕ್ಟಿವ್ ಎಷ್ಟು ದೂರದಲ್ಲಿದೆ ಆಪ್ಟಿಕ್ ಸೆಂಟ್ರಿಂದ, ಅದನ್ನು ಯು ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಅದೇನದು ಆಬ್ಜೆಕ್ಟ್ ಡಿಸ್ಟೆನ್ಸು. ಸೊ ನೆಕ್ಸ್ಟ್ ಏನು ಕೇಳಿದರೆ, ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ, ಇಲ್ಲಿ ಫಾರ್ಮ್ ಆಗಿದೆ. ಸೊ ಆಪ್ಟಿಕ್ ಸೆಂಟ್ರಿಂದ ಎಷ್ಟು ದೂರದಲ್ಲಿದೆ ಅದನ್ನು ನಾವು ವಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ, ಇಮೇಜ್ ಡಿಸ್ಟೆನ್ಸ್. ಇನ್ನು ನೆಕ್ಸ್ಟ್ ಏನು ಬೇಕು ನಮಗೆ, ಮ್ಯಾಗ್ನಿಫಿಕೇಷನ್ ಬಗ್ಗೆ ಮಾತಾಡ್ತಿದ್ದೀವಲ್ಲ. ಸೊ ದಿಸ್ ಈಸ್ ದ ಹೈಟ್ ಆಫ್ ದ ಆಬ್ಜೆಕ್ಟ್ h, ದಿಸ್ ಒನ್ ಈಸ್ h' ಈಸ್ ದ ಹೈಟ್ ಆಫ್ ದ ಇಮೇಜ್. ಓಕೆ, ಇಷ್ಟು ಗೊತ್ತಾಗಿದೆ. ಸೊ ಈಗ ನಮ್ಮ ಉದ್ದೇಶ ಏನು ಕೇಳಿದರೆ, ಈ h' ಮತ್ತು h-ಅನ್ನು ನಾವು ಮಾಡ್ಬೋದು, ಆದರೆ ಬಟ್ ಎಲ್ಲ ಸಂದರ್ಭದಲ್ಲಿ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೇನು ಮಾಡ್ಬೋದು ಕೇಳಿದರೆ, ನಾವು ಈ ಇಮೇಜ್ ಡಿಸ್ಟೆನ್ಸು ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಯೂಸ್ ಮಾಡ್ಬೋದಾ, ನಾವು ಹಿಂದೆ ಮಿರರಲ್ಲಿ ಮಾಡಿದ್ದೀವಲ್ಲ ಹಾಗೆ. ಸೊ ಅದಕ್ಕೆ ನಾವೇನು ಮಾಡುವ ಅಂದರೆ ಈ ಟ್ರಯಾಂಗಲ್ಗಳನ್ನು ಕನ್ಸಿಡರ್ ಮಾಡೋಣ. ಯಾವುದು, ಒಂದು ABO ಒಂದು ಟ್ರಯಾಂಗಲ್ ಇದೆ, ಇನ್ನೊಂದು A', B', O 2 ಟ್ರಯಾಂಗಲ್ಗಳು ನಿಮ್ಗೆ ಕಾಣಿಸ್ತಾ ಇವೆ. ಸೊ ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ನೋಡಿ, ಈ ಆ್ಯಂಗಲ್ ಏನಿದೆ, ಈ ಆ್ಯಂಗಲ್ಲು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಜೊತೆಗೆ ಇಲ್ಲಿಂದ ಹೋಗಿರುವಂಥ ರೇ ಇದೆಯಲ್ಲ, ಈ ಆ್ಯಂಗಲ್ ಇದ್ದಷ್ಟೇ ಈಚೆ ಕಡೆ ಈ ಆ್ಯಂಗಲ್ ಇರುತ್ತೆ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ
ಮತ್ತೊಂದು ಆ್ಯಂಗಲು ಸೇಮ್ ಇದ್ದಾಗ ನಾವೇನಂತೀವಿ ಆ ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಕರಿತೀವಿ. ಸೊ ಹಾಗಾಗಿ ಎ ಬಿ ಒ ಆ್ಯಂಡ್ ಎ ಡ್ಯಾಶ್ ಬಿ ಡ್ಯಾಶ್ ಒ ಆರ್ ಸಿಮಿಲರ್. ಸೊ ಎ ಬಿ ಒ ಆ್ಯಂಡ್ ಎ ಡ್ಯಾಶ್ ಬಿ ಡ್ಯಾಶ್ ಒ ದೀಸ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಟ್ರಯಾಂಗಲ್ಸ್ನ ಪ್ರಾಪರ್ಟಿ ನಮ್ಗೆ ಗೊತ್ತಿದೆ. ಸೊ ರೇಷಿಯೋ ಆಫ್ ದ ಸೈಡ್ಸನ್ನು ನಾವು ಈಕ್ವೇಟ್ ಮಾಡ್ಬೋದು. ಸೊ ಹಾಗಾಗಿ ಆ ರೇಷಿಯೋ ಆಫ್ ದ ಸೈಡ್ಸನ್ನು ಈಕ್ವೇಟ್ ಮಾಡಿ ಎ ಡ್ಯಾಶ್ ಬಿ ಡ್ಯಾಶ್ ನಾವು ಯಾವ್ದು ತಗೊಂಡ್ವಿ, ಈ ಹೈಟನ್ನು ತಗೊಂಡ್ವಿ, ಎ ಡ್ಯಾಶ್ ಬಿ ಡ್ಯಾಶ್ ಅದಕ್ಕೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು, ಎ ಬಿ ಡಿವೈಡ್ ಬೈ ಎ ಬಿ ಈಕ್ವಲ್ಸ್ ಟು ಒ ಬಿ ಡ್ಯಾಶ್ ಡಿವೈಡ್ ಬೈ ಒ ಬಿ. ಹೀಗೆ ಒಂದು ಕರೆಸ್ಪಾಂಡಿಂಗ್ ಸೈಡ್ಸ್ನ ರೇಷಿಯೋನ ನಾವು ತಗೊಂಡ್ವಿ. ಈಗ ನೆಕ್ಸ್ಟ್ ಏನು ಕೇಳಿದರೆ ನಾವು ಇದಕ್ಕೆ ವ್ಯಾಲ್ಯೂಸನ್ನು ಹಾಕೋಣ. ವ್ಯಾಲ್ಯೂಸ್ ಹಾಕುವಾಗ ಏನು ಮಾಡಬೇಕು, ನಾವು ಸೈನ್ ಕನ್ವೆನ್ಷನ್ ಮಾಡ್ಕೋಬೇಕು. ಸೊ ಹಾಗಾಗಿ ನಮಗೆ ಎ ಡ್ಯಾಶ್ ಬಿ ಡ್ಯಾಶ್ ಏನಾಯ್ತು, ಇದು ಬಿಲೋ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಅಕಾರ್ಡಿಂಗ್ ಟು ದ ಸೈನ್ ಕನ್ವೆನ್ಷನ್ ಬಿಲೋ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದೆ. ಸೊ ಮೈನಸ್ ಆಯ್ತು, ನೆಗೆಟಿವ್ ಆಯಿತು, ಮೈನಸ್ ಎಚ್ ಡ್ಯಾಶ್ ಅಂತೇಳಿ. ಎ ಬಿ ಏನಿದೆ ಅಬೋವ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದೆ, ಸೊ ಪ್ಲಸ್ ಆಯಿತು, ಪ್ಲಸ್ ಎಚ್. ಆಮೇಲೆ ಒ ಬಿ ಅನ್ನೋದು ಡಿಸ್ಟೆನ್ಸ್, ಒ ಬಿ ನೋಡಿ ಅಪೋಸಿಟ್ ಹೋಗ್ತೀರಿ, ರೇ ಡೈರೆಕ್ಷನ್ಗೆ ಅಪೋಸಿಟ್ ಹೋಗ್ತೀರಿ, ಅದು ಮೈನಸ್. ಒ ಬಿ ಡ್ಯಾಶ್ ಅಲಾಂಗ್ ದ ರೇ ಡೈರೆಕ್ಷನ್ ಹೋಗ್ತೀರಿ, ಸೊ ದಟ್ ಈಸ್ ಪ್ಲಸ್. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ಏನಾಯಿತು, ಎಮ್ ಈಸ್ ಈಕ್ವಲ್ ಟು ಮೈನಸ್ ಎಚ್ ಡ್ಯಾಶ್ ದಿಸ್ ಒನ್ ಡಿವೈಡ್ ಬೈ ಎಚ್ ಈಕ್ವಲ್ಸ್ ಟು ವಿ ಡಿವೈಡ್ ಬೈ ಮೈನಸ್ ಯು. ಏನಾಗ್ತಾಯಿತು ಕೇಳಿದರೆ, ಒಂದು ಕಾನ್ವೆಕ್ಸ್ ಲೆನ್ಸು ಪ್ರೊಡ್ಯೂಸಿಂಗ್ ರಿಯಲ್ ಇಮೇಜ್ ಆದಾಗ ಫಸ್ಟ್ ಇಷ್ಟನ್ನೇ ನೋಡಿ ನೀವು, ಎಮ್ ಈಸ್ ಈಕ್ವಲ್ ಟು ಮೈನಸ್ ಎಚ್ ಡ್ಯಾಶ್ ಬೈ ಎಚ್ ಅಷ್ಟೇ ನೋಡಿದಾಗ ಎಮ್ ಈಸ್ ನೆಗೆಟಿವ್. ಸೊ ಇದು ಒಂದು ಲೆವೆಲಿನ ಕ್ವಶನ್ಸನ್ನು ಈ ರೀತಿ ಕೇಳ್ತಾರೆ. ಸೊ ಎಮ್ ನೆಗೆಟಿವ್ ಯಾವಾಗಿರುತ್ತೆ ಕೇಳಿದರೆ, ಕಾನ್ವೆಕ್ಸ್ ಲೆನ್ಸ್ ಪ್ರೊಡ್ಯೂಸಿಂಗ್ ರಿಯಲ್ ಇಮೇಜ್. ನೆಕ್ಸ್ಟ್ ಏನು ಕೇಳಿದರೆ, ಈ ರಿಲೇಷನನ್ನು ಕನೆಕ್ಟ್ ಮಾಡಿದಾಗ, ಸೊ ಇದು ಮೈನಸ್ ಇದೆ, ಇದು ಮೈನಸ್ ಇದೆ, ನಾವೇನು ಹೇಳ್ಬೋದು ಅವಾಗ, ಸೊ ಎಚ್ ಡ್ಯಾಶ್ ಬೈ ಎಚ್ ಇಸ್ ಈಕ್ವಲ್ ಟು ವಿ ಬೈ ಯೂಸ್ ಅಂತ ಹೇಳ್ಬೋದು. ಯಾವಾಗ ಮ್ಯಾಗ್ನಿಫಿಕೇಷನ್ನು ನೆಗೆಟಿವ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲದೆ ಇದ್ದಾಗ ನಾವು ಯಾವುದೋ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀವಿ. ನಮಗೆ ಸೊ ಹೈಟ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಆ್ಯಂಡ್ ಪೊಸಿಷನ್ ಆಫ್ ದ ಇಮೇಜ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಹೈಟ್ ಆಫ್ ದ ಇಮೇಜ್ ಅಂತ ಕೇಳಿದ್ರಪ್ಪ, ಈ ಮೂರು ಕೊಟ್ಟು ಇನ್ನೊಂದು ಕೇಳ್ತಾ ಇದ್ದಾರೆ. ಸೊ ಅವಾಗ ರಿಲೇಷನನ್ನು ಕನೆಕ್ಟ್ ಮಾಡ್ಕೋಬೋದು. ಅರ್ಥ ಆಗ್ತಾಯಿದೆ ನಾನು ಹೇಳೋದು. ಸೊ ಹಾಗಾಗಿ ನಾನು ಎಕ್ಸ್ಪ್ರೆಷನನ್ನು ನಿಮಗೆ ಇದೇ ರೀತಿ ಕೊಟ್ಟಿದ್ದೇನೆ. ಸೊ ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಮ್ಯಾಗ್ನಿಫಿಕೇಷನ್ ಫಾರ್ ಕಾನ್ವೆಕ್ಸ್ ಲೆನ್ಸ್ ಪ್ರೊಡ್ಯೂಸಿಂಗ್ ರಿಯಲ್ ಇಮೇಜ್ ಅಂದಾಗ ಏನು ಮಾಡಬೇಕು, ಎಮ್ ಈಸ್ ನೆಗೆಟಿವ್. ನಿಮ್ಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಯಾಕೆಂದರೆ ನಾನು ಇಷ್ಟು ಇಟ್ಟಿದ್ದೇನೆ, ನಿಮ್ಮ ಒಂದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಸಲುವಾಗಿ. ಸಿಂಪ್ಲಿ ನಾನು ಎಮ್ ಈಸ್ ನೆಗೆಟಿವ್ ಅಂದಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಬಟ್ ದಿಸ್ ಈಸ್ ದ ರಿಲೇಷನ್. ಓಕೆ, ಮುಂದಕ್ಕೆ ಹೋಗೋಣ. ಓಕೆ, ಸೊ ಸೆಕೆಂಡ್ ಕೇಸಿಗೆ ಹೋಗುವ. ಕಾನ್ವೆಕ್ಸ್ ಲೆನ್ಸ್ ಪ್ರೊಡ್ಯೂಸಿಂಗ್ ವರ್ಚುವಲ್ ಇಮೇಜನ್ನು ಪ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡುವ ಕೇಳಿದರೆ, ಒಂದು ವರ್ಚುವಲ್ ಇಮೇಜ್ ಯಾವಾಗ ಆಗುತ್ತೆ, ಈ ಆಬ್ಜೆಕ್ಟ್ ಇದೆಯಲ್ಲ ಎ ಬಿ ವಿತಿನ್ ಎಫ್ ಇಟ್ಟಾಗ, ಎಫಿಂದ ಒಳಗಡೆ ಇಟ್ಟಾಗ ವರ್ಚುವಲ್ ಇಮೇಜ್ ಆಗುತ್ತೆ. ವರ್ಚುವಲ್ ಇಮೇಜ್ ಆದಾಗ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಬಟ್ ಇದು ಇರೆಕ್ಟ್ ಇರುತ್ತೆ, ಅಂದರೆ ಅಬೋವ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ಸೇ ಇರುತ್ತೆ. ಸೊ ಹಾಗಾಗಿ ನಾವು ಇದರ ಒಂದು ರಿಲೇಷನನ್ನು ಕನೆಕ್ಟ್ ಮಾಡುವಾಗ ಟ್ರಯಾಂಗಲ್ಸನ್ನು ನೋಡೋಣ, ನಮಗೆ ಸಿಮಿಲರ್ ಟ್ರಯಾಂಗಲ್ ಸಿಗುತ್ತೆ ಅಂತೇಳಿ. ಸೊ ದಿಸ್ ಈಸ್ ಎ ಬಿ ಒ, ಇದು ಎ ಬಿ ಒ ಇದೆ, ಇದು ಎ ಡ್ಯಾಶ್ ಬಿ ಡ್ಯಾಶ್ ಒ ಇದೆ, ಎರಡು ಟ್ರಯಾಂಗಲ್ಗಳಿವೆ. ಇಲ್ಲಿ ನೋಡಿ ಏನಾಯಿತು, ರೈಟ್ ಆ್ಯಂಗಲ್ ಟ್ರಯಾಂಗಲ್, ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು ರೈಟ್ ಆ್ಯಂಗಲ್ ಇದೆ. ಇನ್ನೊಂದು ಏನಂದರೆ ಈ ಆ್ಯಂಗಲ್ ಎರಡಕ್ಕೂ ಕಾಮನ್ ಇದೆ ನೋಡಿ, ಎರಡು ಟ್ರಯಾಂಗಲ್ಗೂ ಕಾಮನ್ ಇದೆ. ಸೊ ಹಾಗಾಗಿ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಆಯಿತು. ಟ್ರಯಾಂಗಲ್ ಎ ಬಿ ಒ ಆ್ಯಂಡ್ ಎ ಡ್ಯಾಶ್ ಬಿ ಡ್ಯಾಶ್ ಒ ಆರ್ ಸಿಮಿಲರ್. ಈಗ ರೇಷಿಯೋವನ್ನು ತಗೊಳ್ಳುವ. ಸೊ ಎ ಡ್ಯಾಶ್ ಬಿ ಡ್ಯಾಶ್ ಈ ಸೈಡು ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡ್ ಬೈ ಎ ಬಿ ಈಕ್ವಲ್ಸ್ ಟು ಒ ಬಿ ಡ್ಯಾಶ್, ಇಲ್ಲಿ ಈ ಟ್ರಯಾಂಗಲಿಗೆ ಸಂಬಂಧಪಟ್ಟಿದ್ದು, ಡಿವೈಡ್ ಬೈ ಒ ಬಿ ಇಲ್ಲಿಗೆ. ಸೊ ಈಗ ಏನಾಯಿತು, ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್. ಸೊ ಇದು ಪಾಸಿಟಿವ್, ಎಚ್ ಡ್ಯಾಶ್ ಪಾಸಿಟಿವ್ ಆಯಿತು, ಎಚ್ ಕೂಡ ಪಾಸಿಟಿವ್ ಆಯಿತು, ಅಬೋವ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಇವೆರಡು ಅಬೋವ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಯು ಏನಿದೆ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ರೇ, ಮೈನಸ್ ಆಯಿತು. ವಿ ಏನಿದೆ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ರೇ. ಸೊ ಇದು ಯು, ಇದು ವಿ. ಓಕೆ, ಸೊ ಹಾಗಾಗಿ ಏನಾಯಿತು ಕೇಳಿದರೆ ಬೋತ್ ಆರ್ ನೆಗೆಟಿವ್. ನೆಕ್ಸ್ಟ್ ಏನು ಕೇಳಿದರೆ, ಈಗ ಇಲ್ಲಿ ನಾವು ಅವಾಗ ಮಾಡಿದಾಗನೇ ಎಮ್ಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಮ್ಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ, ಎಚ್ ಮತ್ತು ಎಚ್ ಡ್ಯಾಶ್ ಎರಡೂ ಪಾಸಿಟಿವ್, ಹಾಗಾಗಿ ಎಚ್ ಡ್ಯಾಶ್ ಬೈ ಎಚ್ ಆಯಿತು. ವಿ ಮತ್ತು ಯು ಎರಡೂ ನೆಗೆಟಿವ್ ಇದೆ, ಹಾಗಾಗಿ ಏನಾಯಿತು, ಇದು ಕ್ಯಾನ್ಸಲ್ ಆಗಿ ಹೊರಟೋಗುತ್ತೆ. ಬಟ್ ಇಲ್ಲಿ ಧೈರ್ಯವಾಗಿ ಹೇಳ್ಬೋದು ನೀವು, ಕಾನ್ವೆಕ್ಸ್ ಲೆನ್ಸ್ ಪ್ರೊಡ್ಯೂಸಿಂಗ್ ವರ್ಚುವಲ್ ಇಮೇಜು ಒಂದೇದು ಎಮ್ ಈಸ್ ಪಾಸಿಟಿವ್, ಎರಡನೇದೇನು ಕೇಳಿದ್ರೆ ಎಮ್ ಈಸ್ ಈಕ್ವಲ್ ಟು ಎಚ್ ಡ್ಯಾಶ್ ಬೈ ಎಚ್ ಈಕ್ವಲ್ಸ್ ಟು ವಿ ಬೈ ಯು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ಸ್ ಟು ವಿ ಬೈ ಯು.
ಸೊ ರಿಲೇಷನನ್ನು ಯೂಸ್ ಮಾಡ್ಕೋಬೋದು. ಬಟ್ ಮ್ಯಾಗ್ನಿಫಿಕೇಷನ್ ಬಗ್ಗೆನೇ ಹೇಳೋದಾದರೂ ಇಲ್ಲೇನು ತೊಂದರೆ ಇಲ್ಲ. ಬಟ್ ಇಲ್ಲೇನಾಗಿದೆ, ಮ್ಯಾಗ್ನಿಫಿಕೇಷನ್ ಪಾಸಿಟಿವ್ ಇದೆ. ಯಾವಾಗ ಕಾನ್ವೆಕ್ಸ್ ಲೆನ್ಸ್ ಪ್ರೊಡ್ಯೂಸಿಂಗ್ ವರ್ಚುವಲ್ ಇಮೇಜ್. ಕಾನ್ವೆಕ್ಸ್ ಲೆನ್ಸ್ ಪ್ರೊಡ್ಯೂಸಿಂಗ್ ರಿಯಲ್ ಇಮೇಜ್ ಆದಾಗ ಏನಾಗಿತ್ತು, ಎಮ್ ನೆಗೆಟಿವ್ ಆಗಿತ್ತು. ಬಟ್ ವರ್ಚುವಲ್ ಇಮೇಜ್ಗೆ ಏನಾಗಿದೆ, ಎಮ್ ಈಸ್ ಪಾಸಿಟಿವ್. ಓಕೆ, ಕ್ಲಿಯರ್. ಮುಂದಕ್ಕೆ ಹೋಗೋ. ಸೊ ಕಾನ್ಕೇವ್ ಲೆನ್ಸ್ ಪ್ರೊಡ್ಯೂಸಿಂಗ್ ವರ್ಚುವಲ್ ಇಮೇಜ್ ಅಂದರೆ ಕಾನ್ಕೇವ್ ಲೆನ್ಸ್ ಇದೆ ಅಂದ್ಕೊಳ್ಳಿ. ಸೊ ಆಲ್ವೇಸ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ವರ್ಚುವಲ್ ಇಮೇಜು. ಎಲ್ಲಾದರೂ ಆಬ್ಜೆಕ್ಟ್ ಇಡಿ ಒಂದೇ ಒಂದು ಟೈಪಿನ ಇಮೇಜನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ನಾವು ಇಲ್ಲೆಲ್ಲೋ ಇಟ್ಟಿದ್ದೀವಿ ಅಂದ್ಕೊಳ್ಳಿ. ಸೊ ಬಿಟ್ವೀನ್ ಎಫ್ ಆ್ಯಂಡ್ ಟು ಎಫ್ ಇರ್ಬೋದು. ಆಬ್ಜೆಕ್ಟನ್ನು ಇಟ್ಟಿದ್ರಿ ಅಂದ್ಕೊಳ್ಳಿ. ಆವಾಗ ಇಮೇಜ್ ಫಾರ್ಮೇಷನ್ ಈ ರೀತಿ ಆಗುತ್ತೆ. ಸೊ ದಿಸ್ ಈಸ್ ಆಬ್ಜೆಕ್ಟ್. ದೊಡ್ಡ ಆಬ್ಜೆಕ್ಟ್ ಇರ್ತೀರಿ ನೀವು, ಅದು ಸಣ್ಣ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಕಾನ್ಕೇವ್ ಲೆನ್ಸಿನ ಪ್ರಾಪರ್ಟಿನೇ ಅದು. ಸೊ ಮತ್ತೇನು ಕೇಳಿದರೆ ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಇದ್ದ ಕಡೆನೇ ಮಾಡುತ್ತೆ. ಓಕೆ, ಬಟ್ ದಿಸ್ ಈಸ್ ವರ್ಚುವಲ್ ಅಂದರೆ ಗೊತ್ತಾಗುತ್ತಲ್ವ. ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ರಿಯಲ್ ಇಮೇಜ್ ಅಂದರೆ ಏನು, ವರ್ಚುವಲ್ ಅಂದರೆ ಏನು ಅಂತೇಳಿ. ಸೊ ವಿಚ್ ಕೆನಾಟ್ ಬಿ ಕಾಟ್ ಆನ್ ದ ಸ್ಕ್ರೀನ್. ಓಕೆ, ಇಲ್ಲಿ ನಾವು ಟ್ರಯಾಂಗಲ್ಸನ್ನು ನೋಡೋಣ. ಒಂದನೇದಾಗಿ ABO ಟ್ರಯಾಂಗಲ್ಲು, ಇನ್ನೊಂದು A'-B'-O ಟ್ರಯಾಂಗಲ್. ಸೇಮ್ ನೋಡಿ, ಈ ಜಸ್ಟ್ ಹಿಂದಿನ ಕೇಸಲ್ಲಿ ನೋಡಿದಾಗೇ. ಸೊ ಇದು ರೈಟ್ ಆ್ಯಂಗಲು, ಇದು ರೈಟ್ ಆ್ಯಂಗಲ್ಲು. ಮತ್ತು ಈ ಆ್ಯಂಗಲ್ ಇದೆಯಲ್ಲ ಓದಲ್ಲಿ, ಎರಡು ಟ್ರಯಾಂಗಲ್ಗೂ ಕಾಮನ್ ಆ್ಯಂಗಲ್. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಈ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಅಂತ ಹೇಳ್ಬೋದು. ಸೊ ಟ್ರಯಾಂಗಲ್ ABO ಆ್ಯಂಡ್ A'-B'-O ಆರ್ ಸಿಮಿಲರ್. ಎರಡು ಸಿಮಿಲರ್ ಆಗಿದೆ. ಓಕೆ, ಈಗ ನಾವು H ಮತ್ತು H' ಮತ್ತು V ಮತ್ತು U ಎಲ್ಲ ಏನು ಅದರ ಸೈನನ್ನು ನೋಡೋಣ. ಸೊ ಅದಕ್ಕೂ ಮೊದಲು ನಾವು ರೇಷಿಯೋನ ತಗೊಂಡ್ರೆ A'-B' ಈ ಸಣ್ಣ ಟ್ರಯಾಂಗಲ್ ಇದೆಯಲ್ಲ ಇಮೇಜ್ ಫಾರ್ಮ್ ಆಗಿರೋದು, A'-B'/AB ಇದು ಈ ಹೈಟು ಈಕ್ವಲ್ಸ್ ಟು OB' ದಿಸ್ ಒನ್ ಈ ಟ್ರಯಾಂಗಲಿಗೆ ಸಂಬಂಧಪಟ್ಟಿದ್ದು ಡಿವೈಡ್ ಬೈ OB ಈ ದೊಡ್ಡ ಟ್ರಯಾಂಗಲಿಗೆ ಸಂಬಂಧಪಟ್ಟಿದ್ದು. ಓಕೆ, ಏನಾಯಿತು, ಎರಡೂ ಆಬ್ಜೆಕ್ಟು ಅಬೋವ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದೆ, ಇಮೇಜು ಅಬೋವ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಫಾರ್ಮ್ ಆಗಿದೆ. ಸೊ ಹಾಗಾಗಿ ಬೋತ್ ಆರ್ ಪಾಸಿಟಿವ್. ಸೊ H' ಪಾಸಿಟಿವ್, H ಕೂಡ ಪಾಸಿಟಿವ್. U ಮತ್ತು V ಏನಾಗಿದೆ, U ಕೂಡ ನೀವು ಅಪೋಸಿಟ್ ಡೈರೆಕ್ಷನ್ದಲ್ಲಿ, ಯಾವುದಕ್ಕೆ ರೇ ಡೈರೆಕ್ಷನ್ನ ಅಪೋಸಿಟಲ್ಲಿ ನೋಡ್ತಾ ಇದ್ದೀರಿ. ವಿನೂ ಕೂಡ ಹಾಗೆ ನೋಡ್ತಾ ಇದ್ದೀರಿ. ದರ್ಫೋರ್ ಬೋತ್ ಆರ್ ನೆಗೆಟಿವ್, -U ಆ್ಯಂಡ್ -V. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನು. ಸೊ ವಿಲ್ ಗೆಟ್ ದ ಸಿಮಿಲರ್ ಎಕ್ಸ್ಪ್ರೆಷನ್ M is equal to H'/H equals to -V/U. ಸೊ ಹಾಗಾಗಿ ಕಾನ್ಕೇವ್ ಲೆನ್ಸ್ ಪ್ರೊಡ್ಯೂಸಿಂಗ್ ವರ್ಚುವಲ್ ಇಮೇಜ್ಗೆ ನಾವೇನಂತೀವಿ, ಮ್ಯಾಗ್ನಿಫಿಕೇಷನ್ ಈಸ್ ಪಾಸಿಟಿವ್. ಕ್ಲಿಯರ್ ಆಯ್ತಾ ಇದು? ಸೊ ನಿಮಗೆ ಈ ರೀತಿ ಸಪ್ರೇಟಾಗಿ ಡೀಟೇಲಾಗಿ ಹೇಳಿದ ಉದ್ದೇಶ ಇಷ್ಟೇ. ಇದೆಲ್ಲ ಎಕ್ಸಾಮಿಗೆ ಡೆರಿವೇಷನ್ ಆಗಲಿ ಡಯಾಗ್ರಾಮ್ ಆಗಲಿ ಏನೂ ಕೇಳಲಿಕ್ಕಿಲ್ಲ. ಬಟ್ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದನ್ನು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಅಂತೇಳಿ. ಓಕೆ, ಮುಂದಕ್ಕೆ ಹೋಗೋಣ ಈಗ ನಾವು. ಸೊ ಪವರ್ ಆಫ್ ಲೆನ್ಸ್. ಈ ಪವರ್ ಅನ್ನೋದು ನಾವು ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮೆಕ್ಯಾನಿಕ್ಸಲ್ಲಿ ಬರುತ್ತಲ್ವ ಪವರು, ಏನದು ರೇಟ್ ಆಫ್ ಡೂಯಿಂಗ್ ವರ್ಕ್ ಅಲ್ವಾ. ಎಷ್ಟು ಯಾವುದ್ರ ಪವರ್ ಜಾಸ್ತಿ ಅಂತೀವಿ ನಾವು, ಜಾಸ್ತಿ ಕೆಲಸ ಯಾವ್ದು ಮಾಡುತ್ತೋ ಇನ್ ಎ ಗಿವನ್ ಇಂಟರ್ವಲ್ ಆಫ್ ಟೈಮಿಗೆ ಅಂತೀವಿ. ಬಟ್ ಅದು ಮೆಕ್ಯಾನಿಕ್ಸಲ್ಲಿ ಬರೋ ಪವರ್ ಮೆಜರ್ಮೆಂಟೇ ಬೇರೆ, ಈ ಲೆನ್ಸಲ್ಲಿ ಬರುವಂಥ ಪವರ್ ಮೆಜರ್ಮೆಂಟೇ ಬೇರೆ. ಸೊ ಇಲ್ಲೇನು ಮಾಡ್ತೀವಿ ನಾವು, ಒಂದು ರೇ ಆಫ್ ಲೈಟ್ ಅದರಲ್ಲಿ ಪಾಸಾದಾಗ, ಲೆನ್ಸಲ್ಲಿ ಪಾಸಾದಾಗ ಒಂದು ಕನ್ವರ್ಜ್ ಆಗ್ಬೋದು, ಇಲ್ಲ ಡೈವರ್ಜ್ ಆಗ್ಬೋದು. ರಿಫ್ರಾಕ್ಷನ್ ಪ್ರಾಪರ್ಟಿ ಅಲ್ವಾ, ಒಂದು ಕನ್ವರ್ಜ್ ಆಗುತ್ತೆ, ಇಲ್ಲ ಡೈವರ್ಜ್ ಆಗುತ್ತೆ. ಸೊ ಎಷ್ಟು ಕನ್ವರ್ಜ್ ಆಗುತ್ತೆ, ಎಷ್ಟು ಡೈವರ್ಜ್ ಆಗುತ್ತೆ ಅನ್ನೋದನ್ನು ನಾವು ಆ್ಯಂಗಲಲ್ಲಿ ಹೇಳ್ಬೋದು. ಸೊ ಹಾಗಾಗಿ ನಾವೇನಂತೀವಿ ಅಂದರೆ, ಯಾವುದು ಲೆನ್ಸು ಈಗ ನೋಡಿ, ಸಪೋಸ್ ಕನ್ವರ್ಜ್ ಮಾಡ್ತಾಯಿದೆ, ತುಂಬ ಬೇಗ ಕನ್ವರ್ಜ್ ಮಾಡ್ತಾಯಿದೆ, ಸಮೀಪನೇ ಆಪ್ಟಿಕ್ ಸೆಂಟ್ರಿಗೆ ಸಮೀಪದಲ್ಲಿ ಮಾಡ್ತಾಯಿದೆ, ಸೊ ಆ್ಯಂಗಲ್ ಜಾಸ್ತಿ ಆಗುತ್ತೆ. ಆಪ್ಟಿಕ್ ಸೆಂಟ್ರಿಂದ ದೂರ ಕನ್ವರ್ಜ್ ಮಾಡ್ತಾಯಿದೆ, ಆ್ಯಂಗಲ್ಲು ಕಡಿಮೆ ಇರುತ್ತೆ. ಆ್ಯಂಗಲ್ ಆಫ್ ಕನ್ವರ್ಜೆನ್ಸ್ ಆರ್ ಆ್ಯಂಗಲ್ ಆಫ್ ಡೈವರ್ಜೆನ್ಸನ್ನು ನಾವು ಮಾತಾಡುವಾಗ, ಸೊ ಆ ಮೆಜರ್ಮೆಂಟಿಗೆ ನಾವು ಪವರ್ ಆಫ್ ಲೆನ್ಸ್ ಅಂತ ಕರಿತೀವಿ. ನೋಡಿ, ಈಸ್ ಎ ಮೆಜರ್ ಆಫ್ ದ ಕನ್ವರ್ಜೆನ್ಸ್ ಆರ್ ಡೈವರ್ಜೆನ್ಸ್ ಆಫ್ ಎ ಲೈಟ್ ರೇಸ್ ಬೈ ದ ಲೆನ್ಸ್. ಏನು ರೇಸನ್ನು ಅದು ಎಷ್ಟು ಕನ್ವರ್ಜ್ ಮಾಡುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ, ಅದಕ್ಕೆ ಪವರ್ ಆಫ್ ಲೆನ್ಸ್ ಅಂತ ಕರಿತೀವಿ. ಪವರ್ ಆಫ್ ಲೆನ್ಸ್ ಡಿಪೆಂಡ್ ಅಪಾನ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಯಾಕೆ ಹೇಳಿ, ಫೋಕಲ್ ಲೆಂತ್ ಮೇಲೆ ಯಾಕೆ ಡಿಪೆಂಡು? ಸೊ ನೋಡಿ, ಒಂದು ಕನ್ವರ್ಜಿಂಗ್ ಲೆನ್ಸನ್ನೇ ತಗೊಳ್ಳಿ, ಏನಾಗುತ್ತೆ ಅದು ರೇ ಆಫ್ ಲೈಟು ಬಿದ್ದಾಗ, ಸೊ ಇಟ್ ಕನ್ವರ್ಜ್ ಟು ಎಲ್ಲಿ, ಫೋಕಲ್ ಲೆಂತಿಗೆ ಕನ್ವರ್ಜ್ ಆಗುತ್ತೆ. ಫೋಕಲ್ ಲೆಂತು ಕಡಿಮೆ ಇದ್ದರೆ ಆ್ಯಂಗಲ್ ಜಾಸ್ತಿ ಇರುತ್ತೆ, ಫೋಕಲ್ ಲೆಂತ್ ಜಾಸ್ತಿ ಆದರೆ ಆ್ಯಂಗಲ್ ಕಡಿಮೆ ಆಗುತ್ತೆ, ದೂರಕ್ಕೆ ಹೋಗಿ ಕನ್ವರ್ಜ್ ಆಗುತ್ತೆ. ಗೊತ್ತಾಗುತ್ತಾ? ಮತ್ತೊಂದು ಸರಿ ಹೇಳ್ತೇನೆ ಆಮೇಲೆ ನಿಮಗೆ. ಸೊ ಅದಕ್ಕೆ ಯೂಶ್ವಲಿ ಏನು ಕೇಳಿದ್ರೆ, ಶಾರ್ಟರ್ ಫೋಕಲ್ ಲೆಂತ್ಗೆ ಪವರ್ ಈಸ್ ಲಾರ್ಜರ್, ವೈಸ್ ವರ್ಸ. ಲಾಂಗರ್ ಇದ್ದರೆ ಏನಾಗುತ್ತೆ, ಫೋಕಲ್ ಲೆಂತ್ ಪವರು ಲೆಸ್ಸರ್ ಇರುತ್ತೆ, ಕಡಿಮೆ ಇರುತ್ತೆ. ಓಕೆ, ಸೊ ಹಾಗಾಗಿ ಪವರ್ ಅನ್ನೋದು ಏನಾಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫೋಕಲ್ ಲೆಂತ್. ಪವರ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫೋಕಲ್ ಲೆಂತ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಆ್ಯಕ್ಚುಯಲ್ ಡೆಫಿನೇಷನ್ ಏನು?
ಡಿಫೈನ್ ಪವರ್ ಆಫ್ ಎ ಲೆನ್ಸ್ ಅಂದಾಗ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ ಗೊತ್ತಾ? ಇಸ್ ಡಿಫೈನ್ಡ್ ಆಸ್ ದ tangent of the angle, see here, tangent of the angle by which it converge or diverge a beam of light falling at unit distance from the optic center. So this is the definition. Usually expression ಬೇರೆ ಇರಬಹುದು, ಬಟ್ ಡೆಫಿನೇಷನ್ ಇದು. ಸೊ ಪವರ್ ಆಫ್ ಲೆನ್ಸ್ ಅಂದಾಗ ನಾವು ಹೇಗೆ ಡಿಫೈನ್ ಮಾಡಬೇಕು? ಟ್ಯಾಂಜೆಂಟ್ ಆಫ್ ದ ಆ್ಯಂಗಲ್ ಬೈ ವಿಚ್ ಇಟ್ ಕನ್ವರ್ಜ್ ಆರ್ ಡೈವರ್ಜ್. ಆ ಒಂದು ರೇಯನ್ನು ಅದು ಎಷ್ಟು ಕನ್ವರ್ಜ್ ಮಾಡುತ್ತೆ, ಆ ಬಂದಿರೋ ರೇಗೆ ನಾವು ಡೈರೆಕ್ಷನ್ದಲ್ಲಿ ನೋಡಿದಾಗ ಆ ಆ್ಯಂಗಲ್ ಇದೆಯಲ್ಲ, ಅದು ಟ್ಯಾಂಜೆಂಟ್ ಆಫ್ ದಟ್ ಆ್ಯಂಗಲ್. ಸೊ ಟ್ಯಾನ್ ಟೀಟಾ, ಟ್ಯಾನ್ ದಟ್ ಆ್ಯಂಗಲ್. ಅಲ್ಲಿ ಒಂದು ಕಂಡೀಷನ್ ಏನು ಅಂದರೆ, ಫಾಲಿಂಗ್ ಎಟ್ ಯೂನಿಟ್ ಡಿಸ್ಟೆನ್ಸ್ ಫ್ರಮ್ ದ ಆಪ್ಟಿಕ್ ಸೆಂಟರ್. ಆ ರೇ ಏನಾಗಿರಬೇಕು, ಒಂದು ಯೂನಿಟ್ ಡಿಸ್ಟೆನ್ಸಿಂದ ಲೆನ್ಸ್ ಮೇಲೆ ಬರಬೇಕು ಅಂತೇಳಿ. ಓಕೆ, ಸೊ ಅದಕ್ಕೆ ನಾವು ಒಂದು ಡಯಾಗ್ರಾಮ್ ತೆಗೆದುಕೊಳ್ಳೋಣ. ಇಲ್ಲೇನು ಅಂದರೆ, ಒಂದು ಇದು ಕನ್ವರ್ಜಿಂಗ್ ಲೆನ್ಸ್ ಇದೆ, ನಿಮ್ಗೆ ಗೊತ್ತಿದೆ. ಯಾವುದಾದ್ರು ತೊಗೊಳ್ಳಿ, ಡೈವರ್ಜಿಂಗ್ ಆರ್ ಕನ್ವರ್ಜಿಂಗ್. ಸೊ ಬೆಟರ್ ಕನ್ವರ್ಜಿಂಗ್ ಲೆನ್ಸ್ ಇದೆ ಇಲ್ಲಿ. ಇದು ರೇ ಆಫ್ ಲೈಟು ಇನ್ಸಿಡೆಂಟ್ ಆಯಿತು. ಎಲ್ಲಿ ಇನ್ಸಿಡೆಂಟ್ ಆಯಿತು? ಆಪ್ಟಿಕ್ ಸೆಂಟರ್ನಿಂದ ಯೂನಿಟ್ ಡಿಸ್ಟೆನ್ಸ್. ಸೊ ಅದಕ್ಕೆ ನಾವು ಎಚ್ ಅಂತ ಡಿನೋಟ್ ಮಾಡ್ಕೊಳ್ಳೋಣ ಫಾರ್ ಸಿಂಪ್ಲಿಸಿಟಿ. ಇಲ್ಲಿ ಡಿಸ್ಟೆನ್ಸ್ ಇದೆಯಲ್ಲ, ಇದು ಒಂದು ಯೂನಿಟ್ ಡಿಸ್ಟೆನ್ಸ್. ಏನಾಯಿತು? ರೇ ಕನ್ವರ್ಜ್ ಆಯಿತು. ಎಲ್ಲಿ ಕನ್ವರ್ಜ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸಲ್ಲಿ ಕನ್ವರ್ಜ್ ಆಗುತ್ತೆ. ಆಪ್ಟಿಕ್ ಸೆಂಟ್ರಿಂದ ಪ್ರಿನ್ಸಿಪಲ್ ಫೋಕಸ್ಗಿರೋ ಡಿಸ್ಟೆನ್ಸ್ ಏನು? ಫೋಕಲ್ ಲೆಂತ್. ಓಕೆ, ಸೊ ಈಗ ಇಲ್ಲಿ ಆ್ಯಂಗಲ್ ಇಷ್ಟು ದೊಡ್ಡದಿದೆ. ಈ ಎಫ್ ಏನಾದರೂ ಇನ್ನೂ ಹತ್ತತ್ರ ಇದ್ದರೆ ಏನಾಗ್ತಾಯಿತ್ತು? ರೇ ಹೀಗೆ ಕನ್ವರ್ಜ್ ಆಗ್ತಾಯಿತ್ತು, ಎಫಲ್ಲೇ ಪಾಸ್ ಆಗಬೇಕು ತಾನೆ. ಆವಾಗ ಏನಾಗ್ತಾಯಿತ್ತು? ಆ್ಯಂಗಲ್ ಜಾಸ್ತಿ ಆಗ್ತಾಯಿತ್ತು. ಅಂದರೆ ಫೋಕಲ್ ಲೆಂತ್ ಕಡಿಮೆ ಇದ್ದರೆ ಆ್ಯಂಗಲ್ ಜಾಸ್ತಿ ಇರುತ್ತೆ, ಅಂದರೆ ಪವರು ಜಾಸ್ತಿ ಇರುತ್ತೆ. ಸೊ ಎಲ್ಲ ಸಪೋಸ್ ಪ್ರಿನ್ಸಿಪಲ್ ಫೋಕಸ್ ಇಲ್ಲೆಲ್ಲ ದೂರದಲ್ಲಿದೆ ಅಂದ್ಕೊಳ್ಳಿ, ತುಂಬ ದೂರ. ಏನಾಗುತ್ತೆ? ಈ ರೇಸ್ ಇಲ್ಲಿ ಬಂದು ಕನ್ವರ್ಜ್ ಆಗುತ್ತೆ. ಆ್ಯಂಗಲ್ ಏನಾಯಿತು ಆವಾಗ? ಸ್ಮಾಲರ್. ಓಕೆ, ಸೊ ಈಗ ನಾವು ಈ ಡೆಫಿನೇಷನ್ಗೆ ಹೋಗೋಣ. ಟ್ಯಾಂಜೆಂಟ್ ಆಫ್ ದ ಆ್ಯಂಗಲ್ ಬೈ ವಿಚ್ ಇಟ್ ಕನ್ವರ್ಜ್ ಆರ್ ಡೈವರ್ಜ್. ಸೊ ನಾವು ಟ್ಯಾಂಜೆಂಟ್ ಆಫ್ ದ ಆ್ಯಂಗಲನ್ನು ಫೈಂಡ್ ಔಟ್ ಮಾಡೋಣ. ಸೊ ಇವೆರಡು ಪ್ಯಾರಲಲ್ ರೇಸು. ಸಪೋಸ್ ಈ ಲೆನ್ಸ್ ಇಲ್ಲದೆ ಇದ್ದರೆ ರೇ ಹಿಂಗೆ ಬರ್ತಾಯಿತ್ತು, ಬಟ್ ಈಗ ಲೆನ್ಸ್ ಇರೋದ್ರಿಂದ ರೇ ಏನಾಗಿದೆ? ಹೀಗೆ ಹೊರಟೋಗಿದೆ. ಹಾಗಾಗಿ ನಾವೇನು ಮಾಡುವ ಕೇಳಿದರೆ, ದಿಸ್ ಟು ಆರ್ ಆಲ್ಟರ್ನೇಟಿವ್ ಆ್ಯಂಗಲ್ಸು ಸೇಮ್ ಇರುತ್ತೆ. ನಾವು ಇಲ್ಲಿ ಟ್ಯಾನ್ ಡೆಲ್ಟಾವನ್ನು ಫೈಂಡ್ ಔಟ್ ಮಾಡೋಣ. ಸೊ ಟ್ಯಾನ್ ಡೆಲ್ಟಾ ಏನಾಗುತ್ತೆ? ಅಪೋಸಿಟ್ ಬೈ ಎಜಸೆಂಟ್. ಅಪೋಸಿಟ್ ಹೈಟ್ ನಾವು ಎಚ್ ಅಂತ ತಗೊಂಡಿದ್ವಿ, ಇದು ಯೂನಿಟ್ ಡಿಸ್ಟೆನ್ಸ್ ಎಚ್ ಅಂತೇಳಿ. ಸೊ ಇದೇನು ಕೇಳಿದರೆ ಫೋಕಲ್ ಲೆಂತ್. ಈ ಆರ್ಮ್ ಏನಿದೆ ಇದು ಫೋಕಲ್ ಲೆಂತ್. ಸೊ ಹಾಗಾಗಿ ಎಚ್ ಬೈ ಎಫ್ ಆಯಿತು. ಕರೆಕ್ಟಾ? ನೆಕ್ಸ್ಟ್ ಏನು ಕೇಳಿದರೆ, ಡೆಫಿನೇಷನಲ್ಲಿ ಕೊಟ್ಟಿದ್ದಾರಲ್ಲ, ಫಾರ್ ಎ ಯೂನಿಟ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಎಚ್ ಈಸ್ ಈಕ್ವಲ್ ಟು 1 ಯೂನಿಟ್. ಎಚ್ ಈಸ್ ಈಕ್ವಲ್ ಟು 1 ಯೂನಿಟ್. ಆವಾಗ ಏನಾಯಿತು? ಟ್ಯಾನ್ ಡೆಲ್ಟಾ ಈಸ್ ಈಕ್ವಲ್ ಟು 1 ಬೈ ಎಫ್. ಸೊ ಈ ಟ್ಯಾನ್ ಡೆಲ್ಟಾ ಇದೆಯಲ್ಲ, ಇದನ್ನೇ ನಾವು ಪವರ್ ಅಂತ ಹೇಳಿರೋದು ನೋಡಿ. ಈಸ್ ಡಿಫೈನ್ಡ್ ಆಸ್ ದ ಟ್ಯಾಂಜೆಂಟ್ ಆಫ್ ದ ಆ್ಯಂಗಲ್ ಬೈ ವಿಚ್ ಇಟ್ ಕನ್ವರ್ಜ್ ಆರ್ ಡೈವರ್ಜ್ ಎ ಬೀಮ್ ಆಫ್ ಲೈಟ್ ಫಾಲಿಂಗ್ ಎಟ್ ಯೂನಿಟ್ ಡಿಸ್ಟೆನ್ಸ್. ಮಾಡಿದ್ದೀವಿ ನಾವು, ಎಚ್ ಇಸ್ ಈಕ್ವಲ್ ಟು 1ಗೆ ಈಕ್ವೇಟ್ ಮಾಡಿದ್ದೀವಿ ಫ್ರಮ್ ದ ಆಪ್ಟಿಕ್ ಸೆಂಟರ್. ಓಕೆ, ಸೊ ದಿಸ್ ಈಸ್ ದ ಪವರ್. ಇನ್ನೂ ನಾವೇನು ಮಾಡ್ಬೋದು? ಫಾರ್ ಸ್ಮಾಲ್ ಆ್ಯಂಗಲ್ ಅಂತ ತಗೋಬೋದು. ಸ್ಮಾಲ್ ಆ್ಯಂಗಲ್ ಇದ್ದಾಗ ಲೆಸ್ ದೆನ್ 10 ಇದ್ದಾಗ ನಾವೇನು ಮಾಡ್ಬೋದು? ಈ ಟ್ಯಾನ್ ಟೀಟಾವನ್ನು ಟೀಟಾ ಅಂತ ತಗೋತೀವಲ್ವ, ಹಾಗೆ ಡೆಲ್ಟಾ ಇಸ್ ಈಕ್ವಲ್ ಟು 1 ಬೈ ಎಫ್. ಸೊ ದಿಸ್ ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಇದೆಯಲ್ಲ, ದಿಸ್ ಈಸ್ ಪವರ್. ಹಾಗಾಗಿ ಪವರ್ ಅನ್ನೋದನ್ನು ನಾವೇನು ಮಾಡ್ತೀವಿ? ಪಿ ಇಸ್ ಈಕ್ವಲ್ ಟು 1 ಬೈ ಎಫ್ ಅಂತ ಬರಿತೀವಿ. ಓಕೆ, ಸೊ ಇಲ್ಲಿ ಒಂದು ಯೂನಿಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಏನು ಕೇಳಿದರೆ, ಡಯಾಪ್ಚರ್ ಅನ್ನುವಂಥದ್ದು. ಯೂಶಲಿ ಇದನ್ನು ಡಿ ಇಂದ, ಕ್ಯಾಪಿಟಲ್ ಡಿ ಇಂದ ಡಿನೋಟ್ ಮಾಡ್ತಾರೆ. ಬಟ್ ಇದು ಒಂದು SI ಸಿಸ್ಟಮಲ್ಲಿ ನಾವು ಈ ಒಂದು ಯೂನಿಟ್ ಇದ್ದರೂ ಕೂಡ ನಿಮಗೆ ಅಲ್ಲಿ ಯೂನಿಟ್ ಆ್ಯಂಡ್ ಮೆಜರ್ಮೆಂಟಲ್ಲಿ ಈ ಯೂನಿಟ್ ಸಿಗೋದಿಲ್ಲ ಅಲ್ಲಿ. ಬಟ್ ಇದರ ಆ್ಯಕ್ಚುಲ್ SI ಯೂನಿಟ್ ಏನು? ಪರ್ ಮೀಟರ್. ಇಲ್ಲಿರೋದು ಯಾವುದು? ಫೋಕಲ್ ಲೆಂತನ್ನು ಯಾವುದ್ರಲ್ಲಿ ಹೇಳ್ತೀರಿ? ಮೀಟ್ರಲ್ಲಿ ಹೇಳ್ತೀರಿ. ಸೊ ಪರ್ ಮೀಟರ್ ಅಂತೇಳಿ. ಸೊ ಎಕ್ಸಾಂಪಲೆಲ್ಲ ಕೇಳ್ತಾರೆ ಇದನ್ನು, ವಾಟ್ ಈಸ್ ದ SI ಯೂನಿಟ್ ಆಫ್ ಪವರ್ ಆಫ್ ಎ ಲೆನ್ಸ್ ಅಂತೇಳಿ. ನೀವು ಭಾಳ ಹುಷಾರಿರ್ತೀರಿ, ಪವರ್ ನೋಡಿದ ಕೂಡಲೇ ವ್ಯಾಟ್ ಅಂತ ಬರೆದು ಬಂದುಬಿಡ್ತೀರಿ ಅಲ್ವಾ? ಅಷ್ಟೆಲ್ಲ ಫಾಸ್ಟಾಗಿ ಬರೀಬೇಡಿ. ಯಾವುದದ್ದು ಕೇಳಿದ್ದಾರೆ ನೋಡಿ, ಪವರ್ ಆಫ್ ಎ ಲೆನ್ಸನ್ನು ಕೇಳಿದ್ದಾರೆ. ಸೊ ಲೆನ್ಸಿನ ಪವರನ್ನು ಡಯಾಪ್ಚರಲ್ಲಿ ಮೆಜರ್ ಮಾಡ್ತೀವಿ, ಅಥವಾ ಕ್ಯಾಪಿಟಲ್ ಡಿ ಅಂತ ಬರೀರಿ, ಅಥವಾ ಪರ್ ಮೀಟರ್ ಬರೀರಿ, ಎಲ್ಲ ಓಕೆ. ಇಲ್ಲಿ ಮೆಕ್ಯಾನಿಕ್ಸಲ್ಲಿ ನಾವು ಮಾಡಿದ್ವಲ್ಲ, ಆ ಪವರನ್ನು ತಂದು ಇಲ್ಲಿ ಹಾಕಬೇಡಿ. ಸೊ ಇಲ್ಲಿ ನೀವೇನು ಬರೀಬೇಕು? SI ಯೂನಿಟ್ ಆಫ್ ಪವರ್ ಈಸ್ ಡಯಾಪ್ಚರ್ ಅಂತೇಳಿ. ಓಕೆ, ಹಾಂ, ಈಗ ನೆಕ್ಸ್ಟ್ ಏನು ಅಂದರೆ, ಈ ರೇ ಆಪ್ಟಿಕ್ಸಲ್ಲಿ ನಿಮ್ಗೆ ಸ್ಟಾರ್ಟ್ ಮಾಡಿದಾಗಲಿಂದ ನಾನು ಹೇಳ್ತಾ ಬಂದಿದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಲೂ ನಿಮ್ಗೆ ಗೊತ್ತಾಗುತ್ತೆ. ಏನೋ ಕೇಳಿದರೆ, ಒಂದು ಫ್ರೀಡಮ್ ಇದೆ ನಮಗೆ ಈ ರೇ ಆಪ್ಟಿಕ್ಸಲ್ಲಿ. ನೀವು ಯೂನಿಟ್ಗಳನ್ನು ಈ ಸೆಂಟಿಮೀಟ್ರಲ್ಲಿ ಕೊಟ್ಟರು ಅಂದ್ಕೊಳ್ಳಿ, ಯಾವುದು ಲೆಂತ್ಗಳನ್ನೆಲ್ಲವ. ಸೊ ಡೈರೆಕ್ಟ್ ಸೆಂಟಿಮೀಟ್ರಲ್ಲೇ ಹಾಕ್ಬೋದು. ಎಲ್ಲ ಒಂದು ಮೆಜರ್ಮೆಂಟ್ಗಳು ಸೆಂಟಿಮೀಟ್ರಲ್ಲಿದೆ ಅಂದರೆ ಆನ್ಸರ್ ಸೆಂಟಿಮೀಟ್ರಲ್ಲಿ ಬರ್ತದೆ. ಅದನ್ನು ಕರೆಕ್ಟ್ ಆನ್ಸರ್ ಅದನ್ನು ಎಕ್ಸೆಪ್ಟ್ ಮಾಡ್ಕೋತೀವಿ. ಇವನ್ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ರೇ ಆಪ್ಟಿಕ್ಸಲ್ಲಿ ಒಂದು ಫ್ರೀಡಮ್ ಇದೆ ನಿಮಗೆ.
ಬಟ್ ಈ ಪವರಿಗೆ ಮಾತ್ರ ನಿಮಗೆ ಆ ಫ್ರೀಡಮ್ ಇಲ್ಲ. ಏನು ಮಾಡಬೇಕು ನೀವು, ಪವರನ್ನು SI ಸಿಸ್ಟಮಲ್ಲೇ ತರಬೇಕು. ಸೊ ಫೋಕಲ್ ಲೆಂತನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು, SIದಲ್ಲೇ ಇರಬೇಕು. ಓಕೆ, ಸೊ ನೆಕ್ಸ್ಟ್ ನಾವು ಏನು ಕೇಳಿದರೆ ನೋಡಿ, ದ ಪವರ್ ಆಫ್ ಎ ಲೆನ್ಸ್ ಆಫ್ ಫೋಕಲ್ ಲೆಂತ್ ಆಫ್ 1 ಮೀಟರ್ ಈಸ್ 1 ಡಯಾಪ್ಚರ್. ಅಂದರೆ ಫೋಕಲ್ ಲೆಂತ್ 1 ಮೀಟ್ರ್ ಇದ್ದರೆ 1/1 ಆಯಿತು. ಸೊ ಅದಕ್ಕೆ 1 ಡಯಾಪ್ಚರ್ ಅಂತ ಕರಿತೀವಿ. 1 ಮೀಟ್ರ್ ಫೋಕಲ್ ಲೆಂತ್ ಇದ್ದರೆ ಆ ಲೆನ್ಸಿನ ಪವರು 1 ಡಯಾಪ್ಚರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಪವರ್ ಆಫ್ ಎ ಲೆನ್ಸ್ ಈಸ್ ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಲೆನ್ಸ್. ಯಾಕೆ ಅಂತ ಗೊತ್ತಾಯ್ತಾ? ಪವರ್ ಆಫ್ ಲೆನ್ಸ್ ಈಸ್ ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಲೆನ್ಸ್. ಯಾಕೆ ಅಂದರೆ ಫೋಕಲ್ ಲೆಂತ್ ಪಾಸಿಟಿವ್ ಇರುತ್ತೆ ಕಾನ್ವೆಕ್ಸ್ ಲೆನ್ಸಿಂದ. ಸೊ ಹಾಗಾಗಿ ಪವರ್ ಪಾಸಿಟಿವ್ ಅಂತ ತಗೋತೀವಿ ನಾವು. ನೆಕ್ಸ್ಟ್ ಏನು ಕೇಳಿದ್ರೆ, ಪವರ್ ಆಫ್ ಎ ಲೆನ್ಸ್ ಈಸ್ ನೆಗೆಟಿವ್ ಫಾರ್ ಕಾಂಕೇವ್ ಲೆನ್ಸ್. ಕಾಂಕೇವ್ ಲೆನ್ಸಿನ ಫೋಕಲ್ ಲೆಂತ್ ನೆಗೆಟಿವ್ ಇರುತ್ತೆ, ಹಾಗಾಗಿ ನಾವು ಅದನ್ನು ನೆಗೆಟಿವ್ ಪವರನ್ನು ಕೂಡ ನೆಗೆಟಿವಲ್ಲೇ ಬರಿತೀವಿ. ಸೊ ನೆಗೆಟಿವ್ ಅಂದರೆ -2, -2.5, -3 ಡಿ ಅಂತ ಬರೀತೀವಿ, ಡಯಾಪ್ಚರ್ ಅಂತೇಳಿ. ಆ್ಯಕ್ಚುಲಿ ಇದನ್ನೆಲ್ಲ ನೀವು ನೋಡಿದ್ರಿ, ನಿಮಗಿನ್ನೂ ನೆನಪಿಲ್ಲ ಅಥವಾ ಗೊತ್ತಾಗಿಲ್ವೇನೋ. ಸೊ ನೀವೇನಾದರೂ ಒಂದು ಕಣ್ಣಿನ ಸಮಸ್ಯೆ ಇದೆ ಅಂತ ಡಾಕ್ಟರ್ ಹತ್ರ ಹೋದಾಗ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ವ, ಒಂದು ಸ್ಲಿಪ್ಪಲ್ಲಿ ನೋಡಿ, ಅದನ್ನು ಇದ್ದರೆ ನೋಡಿ, ಇಲ್ಲ ನಿಮ್ಮ ಪೇರೆಂಟ್ಸ್ದು ಯಾರಾದರೂ ಇದ್ದರೆ ನೋಡಿ ಅದನ್ನು. ಸೊ ಅದರಲ್ಲಿ ಏನಿರ್ತದೆ ಕೇಳಿದರೆ, ರೈಟ್ ಐ ಲೆಫ್ಟ್ ಐ ಎಲ್ಲ ಕೊಟ್ಟಿರ್ತಾರೆ. ಸೊ +1.5 ಅಥವಾ -2.5 ಹೀಗೆ ಬರೆದಿರ್ತಾರೆ. ಸೊ ಅದೇನು ಕೇಳಿದ್ರೆ, ಯಾವ ಲೆನ್ಸನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು, ಪವರ್ ಆಫ್ ದ ಲೆನ್ಸ್. ಪ್ಲಸ್ ಅಂದಾಗ ಏನಾಯಿತು ನಿಮಗೆ, ಡೆಫಿನೆಟ್ ಆಗಿ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡಿದ್ದಾರೆ. ಮೈನಸ್ ಅಂದಾಗ ಏನಾಗುತ್ತೆ, ಕಾಂಕೇವ್ ಲೆನ್ಸನ್ನು ಯೂಸ್ ಮಾಡಿದ್ದಾರೆ. ಬಟ್ ಅದರ ಫೋಕಲ್ ಲೆಂತನ್ನು ಕೊಡೋದಿಲ್ಲ ಅವರು, ಅದರ ಪವರನ್ನು ಕೊಟ್ಟಿರ್ತಾರೆ. ಸೊ ಜನರಲಿ ಮಾರ್ಕೆಟಲ್ಲಿ ಅವ್ರೇನು ಫಿಸಿಕ್ಸ್ ಓದ್ಕೊಂಡು ಬರಬೇಕು ಅಂತಿಲ್ಲ, ಅವ್ರು ಪವರ್ +1 ಇರೋದು ಕೊಡೋ ಲೆನ್ಸ್ ಅಂದರೆ ಕೊಡ್ತಾರೆ, +2 ಇರೋದು ಕೊಡು ಪವರನ್ನು, ಡಯಾಪ್ಚರ್. ಸೊ ಇದು ಕಮರ್ಷಿಯಲ್ ಆಗಿ ಯೂಸ್ ಮಾಡುವಂಥ ವರ್ಡ್ಗಳು. ಓಕೆ, ಸೊ ನೆಕ್ಸ್ಟು ಒಂದು ಪ್ರಾಬ್ಲಮ್ ನೋಡಿ. ವಾಟ್ ಈಸ್ ದ ಪವರ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ +40 ಸೆಂಟಿಮೀಟರ್? +40 ಸೆಂಟಿಮೀಟರ್ ಏನಿದು ಫೋಕಲ್ ಲೆಂತ್, ಅದರ ಪವರ್ ಎಷ್ಟು ಫೈಂಡ್ ಔಟ್ ಮಾಡಿ. ಸೊ ಭಾಳ ಈಸಿ ಅಲ್ವಾ? ಹಾಗಾಗಿ ನಾವೇನು ಮಾಡಬೇಕು, ಫಸ್ಟು ಫೋಕಲ್ ಲೆಂತನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಮೀಟ್ರಿಗೆ ಕನ್ವರ್ಟ್ ಮಾಡೋದಂದರೆ /100 ಮಾಡಿ. ಸೊ ದಟ್ ಈಸ್ 0.4. ಇದು ಪ್ಲಸ್ ಅಂತಲೇ ಇದೆ, ಕಾನ್ವೆಕ್ಸ್ ಲೆನ್ಸ್ ಅಲ್ವಾ. ಸೊ ಈಗ ಏನು ಮಾಡಿ, ಪವರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. P is equal to 1/f, that is 1/0.4, that is equal to +2.5, this diaperture or per meter. So this is the power. ಯಾರೋ ಒಬ್ಬರಿಗೆ 2.5 ಒಂದು ಸ್ಪೆಕ್ಟನ್ನು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಪವರ್ 2.5 D ಅನ್ನು. ಸೊ ಅವ್ರ ಫೋಕಲ್ ಲೆಂತ್ 40 ಸೆಂಟಿಮೀಟರ್ ಇರುತ್ತೆ ಅಂತೇಳಿ. ಸೊ ನೀವು ಯಾರದೇ ಒಂದು ಪವರನ್ನು ತೊಗೊಂಡು, ಈಗ ಒಂದು ವೇಳೆ ಪವರ್ ಕೊಟ್ಟರು ಅಂದ್ಕೊಳ್ಳಿ, ಪವರೇ 2.5 ಇದೆ, ಫೋಕಲ್ ಲೆಂತ್ ಎಷ್ಟು 40 ಸೆಂಟಿಮೀಟರ್. ಈ ರೀತಿ ಯಾವುದು ಕೇಳಿದಾರೋ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡಿ ಒಂದು ಪ್ರಾಬ್ಲಮ್ನ. ವಾಟ್ ಈಸ್ ದ ಫೋಕಲ್ ಲೆಂತ್ ಆ್ಯಂಡ್ ನೇಚರ್ ಆಫ್ ದ ಲೆನ್ಸ್ ಹ್ಯಾವಿಂಗ್ ಪವರ್ -2.0 D ಡಯಾಪ್ಚರ್ -2.0. ಗೊತ್ತಾಯ್ತಾ? ಲೆನ್ಸ್ ಗೊತ್ತಾಗೋಯ್ತಲ್ವ ನಿಮಗೆ ಈಗಲೇ. ವಾಟ್ ಈಸ್ ದ ನೇಚರ್ ಆಫ್ ದ ಲೆನ್ಸ್ ಅಂದರೆ ನೀವು ಡೈರೆಕ್ಟ್ ಹೇಳ್ತೀರಿ ಡೈವರ್ಜಿಂಗ್ ಲೆನ್ಸ್, ಕಾಂಕೇವ್ ಲೆನ್ಸ್. ಸೊ ಮೈನಸ್ ಬಂದಿರೋದ್ರಿಂದ ಇನ್ನು ಫೋಕಲ್ ಲೆಂತನ್ನು ಫೈಂಡ್ ಔಟ್ ಮಾಡೋಣ. ಸೊ F is equal to 1/P. P ಇರೋದು ಇಲ್ಲಿಗೆ ಬಂತು, F ಅನ್ನು ಫೈಂಡ್ ಔಟ್ ಮಾಡಬೇಕಲ್ವ. ಸೊ 1/-2, 2.0, ದಟ್ ಈಸ್ -0.5 ಮೀಟರ್. ಇದು ನೆನಪಿರಲಿ. ಸೊ -0.5, ಈ 0.5 ಮೀಟ್ರಲ್ಲೇ ಬರುತ್ತೆ, ಯಾಕೆಂದರೆ ಪವರನ್ನು ನಾವು SI ಯೂನಿಟಲ್ಲೇ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ -0.5 ಮೀಟರ್ ಇಟ್ಸ್ ಇನಫ್. ಇಲ್ಲಾಂದರೆ ಏನು ಮಾಡಿ, ಸೆಂಟಿಮೀಟ್ರಿಗೆ ಬೇಕಾದರೂ ಮಾಡಿ. ಸೊ 100 ಸೆಂಟಿಮೀಟರ್ ಅಂದರೆ 1 ಮೀಟ್ರ್, ದರ್ಫೋರ್ ದಿಸ್ ಈಸ್ -50 ಸೆಂಟಿಮೀಟರ್. ನೇಚರ್ ಏನಿದು, ಕಾಂಕೇವ್. ಓಕೆ, ಕ್ಲಿಯರ್ ಆಯ್ತಾ ಇದು? ಈಗ ಮುಂದಕ್ಕೆ ಹೋಗೋಣ. ಸೊ ಲಾಸ್ಟ್ ಒಂದು ಏನು ಕೇಳಿದರೆ, ಇಫೆಕ್ಟಿವ್ ಫೋಕಲ್ ಲೆಂತ್ ಆಫ್ 2 ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. 2 ಲೆನ್ಸ್ಗಳು ಕಾಂಟ್ಯಾಕ್ಟಲ್ಲಿದ್ದರೆ ಅದರ ಒಂದು ಇಫೆಕ್ಟಿವ್ ಫೋಕಲ್ ಲೆಂತನ್ನು ಫೈಂಡ್ ಔಟ್ ಮಾಡುವಂಥದ್ದು. ಸೊ ನೋಡೋಣ ಈಗ ಏನು ಅಂದರೆ, ಇಲ್ಲಿ ಒಂದು ಕಂಡೀಷನ್ ಏನು ಅಂದರೆ ಥಿನ್ ಲೆನ್ಸ್. ನಾನು ಭಾಳ ಸರಿ ಹೇಳಿದ್ದೀನಿ ನಿಮಗೆ, ಲೆನ್ಸ್ಗಳು ಡಯಾಗ್ರಾಮಲ್ಲಿ ನೋಡೋದಕ್ಕೆ ಥಿಕ್ ಲೆನ್ಸ್ ಥರ ಕಾಣಿಸುತ್ತೆ, ಬಟ್ ನಾವು ಯೂಸ್ ಮಾಡೋದು, ಕಲಿತಾ ಇರೋದು ಥಿನ್ ಲೆನ್ಸನ್ನು. ಓಕೆ, ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, 2 ಲೆನ್ಸ್ಗಳನ್ನು ತಗೊಂಡು ಒಂದರ ಪಕ್ಕದಲ್ಲಿ ಆ ಒಂದು ರಿಫ್ರ್ಯಾಕ್ಟಿಂಗ್ ಸರ್ಫೇಸ್ ಇದೆಯಲ್ಲ, ಅದು ಕಾಂಟ್ಯಾಕ್ಟ್ ಬರೋ ಹಾಗೆ ಆ ಪ್ಲೇನ್ ಆಫ್ ದ ರಿಫ್ರ್ಯಾಕ್ಟಿಂಗ್ ಸರ್ಫೇಸ್ ಇದೆಯಲ್ಲ, ಒಂದಕ್ಕೊಂದು ಟಚ್ ಆಗಿ ಇಟ್ಟಿದ್ದೀವಿ ನಾವು. ಸೊ ಇದರ ಇಫೆಕ್ಟಿವ್ ಫೋಕಲ್ ಲೆಂತ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಭಾಳ ಕೇಸ್ಗಳಲ್ಲಿ ನಾವು ಸಿಂಗಲ್ ಲೆನ್ಸ್ ಯೂಸ್ ಮಾಡೋದೇ ಇಲ್ಲ. ಈ ಐಪೀಸ್ ಇರ್ಬೋದು, ಇಂಥಲ್ಲೆಲ್ಲ ನಾವು ಸೊ ಲೆನ್ಸನ್ನು ಕಾಂಟ್ಯಾಕ್ಟಲ್ಲಿ ಅಥವಾ ವಿತ್ ಸಮ್ ಸಪರೇಷನ್ ಇಟ್ಟು ನಾವು ಒಂದು ಇಫೆಕ್ಟಿವ್ ಲೆನ್ಸನ್ನು ತಗೋತೀವಿ. ಓಕೆ, ಸೊ ಇಲ್ಲಿ ಈಗ ಒಂದು ಲೆನ್ಸ್ ಇದೆ ನೋಡಿ, ಕಾನ್ವೆಕ್ಸ್ ಲೆನ್ಸ್ ಇದೆ. ಈ ಲೆನ್ಸಿಗೆ ನಾವು A ಅಂತ ಕರೆಯೋಣ.
ಯಾಕೆಂದರೆ ಇನ್ನೊಂದು ಲೆನ್ಸ್ ಬರೋದಿದೆಯಲ್ವಾ, ಸೊ ಇದಕ್ಕೆ ಎ ಅಂತ ಕರೆಯೋಣ. ಇದು ಪ್ರಿನ್ಸಿಪಲ್ ಆ್ಯಕ್ಸಿಸ್. ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಒಂದು ಪಾಯಿಂಟ್ ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ. ಸೊ ಆಬ್ಜೆಕ್ಟ್ ಎಟ್ ಎ ಡಿಸ್ಟೆನ್ಸ್ ಆಫ್ ಯು ಇದೆ. ಅಲ್ಲಿಂದ ರೇಸ್ ಹೊರಡುತ್ತೆ ನೋಡಿ, ಆಬ್ಜೆಕ್ಟಿಂದ ರೇಸ್ ಹೊರಡುತ್ತೆ. ಹೀಗೆ ಈ ರೇಸ್ ಏನಾಗುತ್ತೆ ಕೇಳಿದರೆ, ಒಂದು ಅಲಾಂಗ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಸೀದಾ ಪಾಸಾಗಿ ಹೋಗುತ್ತೆ. ಇನ್ನೊಂದೇನು ಅಂದರೆ ವಿತ್ ಸರ್ಟನ್ ಆ್ಯಂಗಲ್ ಇಲ್ಲಿ ಇನ್ಸಿಡೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ರಿಫ್ರಾಕ್ಷನ್ ಆಗೋದು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ನೋಡಿ. ಸೊ ಹೀಗೆ ಬೆಂಡಾಗಿ ಇಲ್ಲೆಲ್ಲ ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಎಸ್, ಇಲ್ಲೊಂದು ಇಮೇಜ್ ಫಾರ್ಮೇಷನ್ ಆಯಿತು. ಓಕೆ, ಸೊ ಇದ್ರ ಡಿಸ್ಟೆನ್ಸನ್ನು ನಾವು V1 ಅಂತ ತೆಗೆದುಕೊಳ್ಳೋಣ. ಈಗ ನಮಗೇನಪ್ಪ ಅಂದರೆ, ನಮ್ಗೆ ಆಲ್ರೆಡಿ ಒಂದು ಲೆನ್ಸ್ ಫಾರ್ಮುಲಾ ಗೊತ್ತಿದೆ, ಥಿನ್ ಲೆನ್ಸ್ ಫಾರ್ಮುಲಾ. ಸೊ 1/f = 1/e ಏನಾಗುತ್ತೆ, 1/v. V1 ಈಸ್ ಪಾಸಿಟಿವ್, 1/v1 ಮೈನಸ್ 1/u ಇದು ನೆಗೆಟಿವ್ ಇದೆ. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕು ಕೇಳಿದರೆ, ನಾವು ಇನ್ನೊಂದು ಲೆನ್ಸನ್ನು ತಂದು ಅದ್ರ ಪಕ್ಕದಲ್ಲಿ ಇಡೋಣ. ಆ ಲೆನ್ಸಿಗೆ ನಾವು ಏನು ಹೇಳುವ, ಬಿ ಅಂತ ಹೇಳೋಣ. ಈಗೇನಾಗುತ್ತೆ ಹೇಳಿ ಒಂದ್ಸರಿ ಥಿಂಕ್ ಮಾಡಿ. ಈ ಫಸ್ಟ್ ಲೆನ್ಸ್ ಏನು ಒಂದು ರಿಫ್ರಾಕ್ಷನ್ ಆಗಿ ಒಂದು ರೇಯನ್ನು ಕಳಿಸ್ತಾ ಇತ್ತಲ್ಲ, ಈಗ ಅದಲ್ಲಿ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು. ಯಾಕೆಂದರೆ ಈ ಲೆನ್ಸಲ್ಲಿ ಪಾಸಾಗಿ ಬರಬೇಕು. ಈಗ ಡಿಸೈಡ್ ಮಾಡೋರು ಯಾರು, ಈ ಬಿ ಲೆನ್ಸ್. ಎಲ್ಲಿ ನಾನು ಫೈನಲ್ ಆಗಿ ಕಳಿಸ್ಬೇಕು ಅನ್ನೋದನ್ನು ಬಿ ಲೆನ್ಸ್ ಡಿಸೈಡ್ ಮಾಡುತ್ತೆ. ಆಲ್ರೆಡಿ ಎ ಲೆನ್ಸ್ ಏನು ಮಾಡಿದೆ, ಒಂದು ಇಮೇಜನ್ನು ಫಾರ್ಮೇಷನ್ ಮಾಡಿದೆ, ಅದು ಬಿ ಲೆನ್ಸ್ಗೆ ಆಬ್ಜೆಕ್ಟ್ ಆಗುತ್ತೆ. ಇಷ್ಟೇ ಇರೋದು. ನೀವು ಲೆನ್ಸ್ ಮೇಕರ್ಸ್ ಕಲ್ತ ಹಾಗೇನೆ ಇಲ್ಲಿ ಎ ಲೆನ್ಸಲ್ಲಿ ಇದಕ್ಕೆ ಹಿಂದೆ ನೋಡಿ, ಈ ಎ ಲೆನ್ಸಿಂದ ಏನು ಇಮೇಜ್ ಫಾರ್ಮೇಷನ್ ಆಗಿತ್ತಲ್ವ, ಈಗ ಎರಡನೇ ಲೆನ್ಸ್ ಇದ್ರ ಎದುರುಗಡೆ ಇಟ್ಟರೆ ಏನು ಮಾಡುತ್ತೆ, ಅದು ಆ ಒಂದು ಇಮೇಜನ್ನು, ಫಸ್ಟ್ ಲೆನ್ಸಿಂದ ಬಂದಿರೋ ಇಮೇಜನ್ನು ಇದು ತಾನು ಆಬ್ಜೆಕ್ಟ್ ಮಾಡ್ಕೊಳ್ಳುತ್ತೆ. ಯಾಕೆಂದರೆ ಅದಕ್ಕೆ ಈ ಆಬ್ಜೆಕ್ಟ್ ಅದಕ್ಕೆ ಕಾಣಿಸ್ಬೇಕಂದ್ರೆ ಏನು, ಈ ಲೆನ್ಸಿಂದ ಬಂದಿರೋದೇ ಕಾಣಿಸ್ಬೇಕು ತಾನೆ, ನೇರವಾಗಿ ಕಾಣಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎದುರುಗಡೆ ಒಂದು ಲೆನ್ಸ್ ಇದೆ. ಸೊ ಹಾಗಾಗಿ ಏನು ಮಾಡುತ್ತೆ, ಅದು ಆ ಲೆನ್ಸು ಇದನ್ನು ಆಬ್ಜೆಕ್ಟ್ ಆಗಿ ತಗೊಂಡು ಫೈನಲಿ ಒಂದು ಇಮೇಜನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಒಂದು ಪಿ ಅನ್ನೋದು ಒಂದು ಕಾಮನ್ ಪಾಯಿಂಟ್ ಇರಲಿ, ಎರಡು ಲೆನ್ಸಿಗೆ ಸಂಬಂಧಪಟ್ಟಂತೆ ಒಂದು ನಾವು ಮೆಜರ್ಮೆಂಟ್ ಮಾಡೋ ಸಲುವಾಗಿ, ಆಬ್ಜೆಕ್ಟ್ ಡಿಸ್ಟೆನ್ಸು, ಇಮೇಜ್ ಡಿಸ್ಟೆನ್ಸು ಎಲ್ಲ ಮೆಜರ್ ಮಾಡೋ ಸಲುವಾಗಿ. ಸೊ ಈಗೇನಾಗುತ್ತೆ ಕೇಳಿದರೆ ನೋಡಿ, ಆ ಲೈನ್ ನಾನು ಡಾಟೆಡ್ ಮಾಡಿದೆ. ಯಾಕೆ ಅಂದರೆ ಅದಕ್ಕೆ ಡಿಸಪಿಯರ್ ಆಯಿತು. ಈ ಲೆನ್ಸ್ ಒಳಗಡೆ ಹೋಗಿ ಫೈನಲ್ ಆಗಿ ಒಂದು ಇಮೇಜ್ ಬರುತ್ತೆ. ಸೊ ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನಮಗೀಗ ಈ ಎರಡು ಲೆನ್ಸ್ ಇಟ್ಟಾಗ ನಮಗೆ ಇದು ಕಾಣಿಸೋದಿಲ್ಲ, ಹೋಯ್ತು. ಸೊ ಇದು ಫೈನಲ್ ಇಮೇಜ್. ಓಕೆ, ಹಾಗಾಗಿ ನಾವು ಅದಕ್ಕೆ ವಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ರೈಟ್, ನೆಕ್ಸ್ಟ್ ಅದೇ ಎಕ್ಸ್ಪ್ಲನೇಷನ್ ಇದೆ. ಕನ್ಸಿಡರ್ ಟೂ ಲೆನ್ಸಸ್ ಎ ಆ್ಯಂಡ್ ಬಿ ಆಫ್ ಫೋಕಲ್ ಲೆಂತ್ F1 ಆ್ಯಂಡ್ F2. ಒಂದ್ರದ್ದು F1 ಇದೆ, ಇನ್ನೊಂದು F2 ಇದೆ. ಪ್ಲೇಸ್ಡ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಎಸ್, ಪರ್ಫೆಕ್ಟ್ ಕಾಂಟ್ಯಾಕ್ಟಲ್ಲಿ ಇದೆ ಅದು, ಗ್ಯಾಪ್ ಇಲ್ಲ. ಗ್ಯಾಪ್ ಇದ್ದರೆ ಫಾರ್ಮುಲಾ ಚೇಂಜ್ ಆಗುತ್ತೆ ಮತ್ತೆ. ಓಕೆ, ಅದಿಲ್ಲ ಬಿಡಿ ನಮ್ಮ ಸಿಲೆಬಸ್ಸಿಗೆ. ಸೊ ನೆಕ್ಸ್ಟ್ ಏನು ಅಂದರೆ, O is a point object on the principal axis. O is a object on the principal axis. The first lens produces an image at I1. ಇದು ಓಕೆ. So this image acts as a virtual object for the second lens B, producing final image at I. ನಾನು ಎಕ್ಸ್ಪ್ಲೇನ್ ಮಾಡಿದೆ, ವರ್ಡ್ಸಲ್ಲಿದೆ. ನೆಕ್ಸ್ಟ್ ಏನು ಅಂದರೆ, ಫಾರ್ ದ ಇಮೇಜ್ ಫಾರ್ಮ್ ಬೈ ದ ಫಸ್ಟ್ ಲೆನ್ಸ್ ನೋಡಿದ್ವಲ್ಲ ನಾವು, ಅವಾಗ ಏನಾಗಿತ್ತು. ಸೊ 1/v1 ಇಮೇಜ್, 1/u. ಯು ಅನ್ನೋದೇನು ಆಬ್ಜೆಕ್ಟ್ ಡಿಸ್ಟೆನ್ಸ್, v1 ಇಮೇಜ್ ಡಿಸ್ಟೆನ್ಸು, F1 ಫಸ್ಟ್ ಲೆನ್ಸಿನ ಫೋಕಲ್ ಲೆಂತ್. ಸೆಕೆಂಡಿಗೆ ಬಂದಾಗ ಏನಾಗುತ್ತೆ ನೋಡಿ, ಸೆಕೆಂಡಿಗೆ ಬಂದಾಗ ಇಮೇಜಿಂದ ಏನೂ ತೊಂದರೆ ಇಲ್ಲ ನಮಗೆ, ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ. ಸೊ ವಿ ಇಸ್ ದ ಇಮೇಜ್ ಡಿಸ್ಟೆನ್ಸು. ಆಬ್ಜೆಕ್ಟನ್ನು ಏನು ಮಾಡ್ತೀರಿ ನೀವು, ಈ ಲೆನ್ಸ್ ಇಲ್ಲದೇ ಇದ್ದಾಗ ಇಮೇಜ್ ಇಲ್ಲಿ ಫಾರ್ಮ್ ಆಗ್ತಾ ಇತ್ತಲ್ಲ, ಎಲ್ಲಿ v1 ಡಿಸ್ಟೆನ್ಸಲ್ಲಿ. ಹಾಗಾಗಿ ನಾವೇನು ಮಾಡಬೇಕು, v1 ಡಿಸ್ಟೆನ್ಸಲ್ಲಿ ಇಮೇಜ್ ಫಾರ್ಮ್ ಆಗ್ತಾಯಿತ್ತು, ಅದು ಈ ಬಿ ಲೆನ್ಸಿಗೆ, ಸೆಕೆಂಡ್ ಲೆನ್ಸಿಗೆ ಆಬ್ಜೆಕ್ಟ್ ಆಯಿತು. ಹಾಗಾಗಿ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಇದನ್ನೇ ತಗೋಬೇಕು, v1 ಅಂತ ತಗೋತೀವಿ. ಕರೆಕ್ಟಾ? ದೇರ್ಫೋರ್ 1/v ಮೈನಸ್ 1/v1 ಇಸ್ ಈಕ್ವಲ್ ಟು 1/f2. ಓಕೆ, ಸೊ ಎರಡು ಇಕ್ವೇಷನ್ ಸಿಕ್ತು ನಮಗೆ, ಎರಡು ಲೆನ್ಸಿಂದು. ನಮಗೆ ಇಫೆಕ್ಟಿವ್ ಫೋಕಲ್ ಲೆಂತ್ ಬೇಕಲ್ವಾ, ಹಾಗಾಗಿ ಎರಡು ಇಕ್ವೇಷನನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದರೆ ಏನಾಗುತ್ತೆ ನೋಡಿ, ಇಲ್ಲಿ ಏನಾಗುತ್ತೆ, 1/v1 ಪ್ಲಸ್ ಇದೆ, ಇಲ್ಲಿ 1/v1 ಮೈನಸ್ ಇದೆ, ಹೊರಟೋಯ್ತು. 1/v ಮೈನಸ್ 1/u ಉಳ್ಕೊಳ್ಳುತ್ತೆ. ಹೋಗೋಣ ನೆಕ್ಸ್ಟ್ ಪೇಜಿಗೆ. ರೈಟ್, ಆ್ಯಡಿಂಗ್ ಇಕ್ವೇಷನ್ 1 and 2 ವಿ ಗೆಟ್ 1/v minus 1/u equals to 1/f1 plus 1/f2. ಓಕೆ, ಈಗ ನಮಗೆ ಏನಾಯಿತು ಕೇಳಿದರೆ, ಇಫ್ ದ ಟೂ ಲೆನ್ಸ್ ಸಿಸ್ಟಮ್ ಈಸ್ ರಿಗಾರ್ಡೆಡ್ ಆಸ್ ಈಕ್ವಲೆಂಟ್ ಟು ಎ ಸಿಂಗಲ್ ಲೆನ್ಸ್ ಆಫ್ ಫೋಕಲ್ ಲೆಂತ್ ಎಫ್, ವಿ ಹ್ಯಾವ್. ಒಂದು ವೇಳೆ ಅಲ್ಲಿ ನಿಮಗೆ ನಾನು ಈಗ ಬುಡದಿಂದ ಹೇಳ್ತಾ ಬಂದೆ, ಎರಡು ಲೆನ್ಸ್ ಇಟ್ಟಿದ್ವಿ ಅಂತೇಳಿ. ಒಂದು ವೇಳೆ ಎರಡು ಲೆನ್ಸ್ ಇಡಲಿಲ್ಲ ಅಂದ್ಕೊಳ್ಳಿ, ಒಂದು ಸಿಂಗಲ್ ಲೆನ್ಸನ್ನು ಇಟ್ಟಿದ್ದೆ ನಾನು.
ಸೊ ಸಿಂಗಲ್ ಲೆನ್ಸ್ ಇಟ್ಟಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಇತ್ತು, ಇಮೇಜ್ ಎಲ್ ಫಾರ್ಮ್ ಆಯಿತು, ವಿ ಡಿಸ್ಟೆನ್ಸಲ್ಲಿ ಇಮೇಜ್ ಫಾರ್ಮ್ ಆಯಿತು. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಈಗ ಇದು ಬಿಡಿ, ಈ ರಿಲೇಷನ್ನೇ ಬಿಟ್ಬಿಡಿ. ನಾನಿಲ್ಲಿ ಮಾತಾಡ್ತಾ ಇರೋದು ಒಂದು ಲೆನ್ಸನ್ನು ತಗೊಂಡಿದ್ದೇನೆ, ಅದರ ಫೋಕಲ್ ಲೆಂತ್ ಎಫ್ ಇದೆ, ಆಬ್ಜೆಕ್ಟನ್ನು ಯು ಡಿಸ್ಟೆನ್ಸಲ್ಲಿ ಇಟ್ಟರೆ ಇಮೇಜನ್ನು ವಿ ಡಿಸ್ಟೆನ್ಸಲ್ಲಿ ಫಾರ್ಮ್ ಮಾಡಿದೆ. ಈಗ ಇಲ್ಲಿಗೆ ಬನ್ನಿ. ಇಲ್ಲೇನಾಗಿದೆ, ಎರಡು ಲೆನ್ಸ್ಗಳನ್ನು ಸೇರಿ ಆಬ್ಜೆಕ್ಟನ್ನು ಯುದಲ್ಲಿಟ್ಟರೆ ಇಮೇಜನ್ನು ವಿದಲ್ಲಿ ಫಾರ್ಮ್ ಮಾಡಿದೆ. ಹಾಗಾಗಿ ಇದರ ಲೆಫ್ಟ್ ಸೈಡು ಇದರ ಲೆಫ್ಟ್ ಸೈಡು ಸೇಮ್ ಅಲ್ವಾ? ಈ ಇಕ್ವೇಷನ್ನ ಲೆಫ್ಟ್ ಹ್ಯಾಂಡ್ ಸೈಡು, ಈ ಇಕ್ವೇಷನ್ನ ಲೆಫ್ಟ್ ಹ್ಯಾಂಡ್ ಸೈಡು, ಬೋತ್ ಆರ್ ಸೇಮ್. ಹಾಗಾದರೆ ರೈಟ್ ಹ್ಯಾಂಡ್ ಸೈಡು ಸೇಮ್ ಆಗಿರಬೇಕಲ್ವ? ದೇರ್ಫೋರ್ 1/f = 1/f1 + 1/f2. ಏನಾಯಿತು ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಈಗಲೇ ಹೇಳ್ಬಿಡ್ತಾನೆ. ಇದು ಫೋಕಲ್ ಲೆಂತ್ ಆಫ್ ದ ಫಸ್ಟ್ ಲೆನ್ಸ್, ಇದು ಫೋಕಲ್ ಲೆಂತ್ ಆಫ್ ದ ಸೆಕೆಂಡ್ ಲೆನ್ಸು. ಹೀಗೆ ಲಾರ್ಜ್ ನಂಬರ್ ಆಫ್ ಲೆನ್ಸ್ಗಳನ್ನು ಕಾಂಟ್ಯಾಕ್ಟಲ್ಲಿ ಇಡ್ಬೋದು. ತುಂಬ ಇನ್ಫಿನಿಟಿ ಅಲ್ಲ, ಸೊ 1-2-3 ಇಟ್ಟು ನಾವು ಏನಾದರೂ ಯೂಸ್ ಮಾಡ್ಕೋಬೋದು. ಬಟ್ ಒಂದು ಕಂಡೀಷನ್ ಏನು ಅಂದರೆ, ಯಾವ ಲೆನ್ಸನ್ನಾದರೂ ನೀವು ಇಡಿ, ಕಾನ್ವೆಕ್ಸ್ ಇಡಿ, ಕಾಂಕೇವ್ ಇಡಿ. ಕಾನ್ವೆಕ್ಸ್ ಇಟ್ಟರೆ ಫೋಕಲ್ ಲೆಂತ್ ಪಾಸಿಟಿವ್ ಇರುತ್ತೆ, ನೆಕ್ಸ್ಟು ಕಾಂಕೇವ್ ಇಟ್ಟರೆ ಅದು ಮೈನಸ್ ಇರುತ್ತೆ. ಗೊತ್ತಾಗುತ್ತಲ್ವಾ? ಸೊ ಅದು ವಿತ್ ಸೈನ್ ನಾವು ವ್ಯಾಲ್ಯೂಸನ್ನು ಹಾಕುವಾಗ ವಿತ್ ಸೈನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ ಈಗ ಡೆರಿವೇಷನ್ ಈಸ್ ವ್ಯಾಲಿಡ್ ಫಾರ್ ಎನಿ ನಂಬರ್ ಆಫ್ ಥಿನ್ ಲೆನ್ಸಸ್ ಆಫ್ ಫೋಕಲ್ ಲೆಂತ್ f1, f2, f3 ಆ್ಯಂಡ್ ಸೋ ಆನ್. ಇಷ್ಟೆಲ್ಲ ಲೆನ್ಸ್ಗಳನ್ನು ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಡ್ತೀರಿ ಅನ್ನೋದಾದರೆ ಇಫೆಕ್ಟಿವ್ ಫೋಕಲ್ ಲೆಂತ್ ಏನಾಗುತ್ತೆ ಕೇಳಿದರೆ 1/f = 1/f1 + 1/f2 + 1/f3 ಆ್ಯಂಡ್ ಸೋ ಆನ್. ಓಕೆ, ಈಗ ನೆಕ್ಸ್ಟ್ ಏನಾಯಿತು ನಮಗೆ, ಈ 1/f ಅಂದರೆ ಏನೋ ನೆನಪಾಯ್ತಲ್ಲ, ಏನದು? ಪವರ್. ಸೊ ಹಾಗಾಗಿ ಇಫೆಕ್ಟಿವ್ ಪವರ್ P = P1 + P2 + P3. ಇದು ಪ್ಲಸ್ ಅಂತ ಹಾಕ್ಕೊಂಡಿದ್ದೀವಿ ನಾವು. ಒಂದು ವೇಳೆ ನೀವು ಯಾವುದು ಕಾಂಕೇವ್ ಲೆನ್ಸನ್ನು ಯೂಸ್ ಮಾಡಿದರೆ ಮೈನಸ್ ಬರುತ್ತೆ, ಪವರ್ ಕೂಡ ಮೈನಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು ಏನು ಕೇಳಿದರೆ, ನಮಗೆ ಗೊತ್ತಿದೆ ಮ್ಯಾಗ್ನಿಫಿಕೇಷನ್. ಈ ಮ್ಯಾಗ್ನಿಫಿಕೇಷನ್ ಒಂದು ಲೆನ್ಸ್ ಇಟ್ಕೊಂಡು ಮಾಡಿದ್ದೀವಲ್ಲ ನಾವು, ಒಂದರ ಎದುರಿಗೆ ಇನ್ನೊಂದು ಲೆನ್ಸ್ ಇಟ್ಕೊಂಡ್ರೆ ಏನಾಗುತ್ತೆ ನೋಡಿ. ಒಂದನೇ ಲೆನ್ಸಲ್ಲಿ ಫಾರ್ಮ್ ಆಗಿರೋ ಇಮೇಜನ್ನು ಎರಡನೇ ಲೆನ್ಸು ಆಬ್ಜೆಕ್ಟಾಗಿ ತಗೊಳುತ್ತೆ. ಸಪೋಸ್ ಒಂದನೇ ಲೆನ್ಸು ಮ್ಯಾಗ್ನಿಫೈ ಮಾಡಿದೆ ಅಂದ್ಕೊಳ್ಳಿ, ಅದನ್ನು ಎರಡನೇ ಲೆನ್ಸು ಮತ್ತೆ ಮ್ಯಾಗ್ನಿಫೈ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಕಾಂಬಿನೇಷನ್ನ ಮ್ಯಾಗ್ನಿಫಿಕೇಷನ್ ಎಷ್ಟಿರುತ್ತೆ ಕೇಳಿದರೆ m = ಪ್ರಾಡಕ್ಟ್ ಆಫ್ ಇಂಡಿವಿಜುವಲ್ ಮ್ಯಾಗ್ನಿಫಿಕೇಷನ್. ನೀವು ಇದನ್ನು ಚೆಕ್ ಮಾಡ್ಬೋದು ಬೇಕಾದ್ರೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಲೆನ್ಸ್ ಇದೆ, ಅದರ ಮ್ಯಾಗ್ನಿಫಿಕೇಷನ್ 2 ಇದೆ, ಅಂದರೆ ಒಂದು ಆಬ್ಜೆಕ್ಟ್ ತಗೊಳ್ಳಿ, ಅದನ್ನು 2 ಪಟ್ಟು ಜಾಸ್ತಿ ಮಾಡಿದೆ. ಎರಡನೇ ಲೆನ್ಸ್ ಇದೆ, ಅದು ಕೂಡ ಮ್ಯಾಗ್ನಿಫಿಕೇಷನ್ ಡಬಲ್ ಇದೆ ಅಂದ್ಕೊಳ್ಳಿ, 2 ಇದೆ. ಈ 2 ಸೆಂಟಿಮೀಟರ್ ಇರೋದನ್ನು 4 ಸೆಂಟಿಮೀಟರ್ ಮಾಡುತ್ತೆ. ಏನಾಯ್ತು ಅವಾಗ? ಫಸ್ಟಿಂದ ಮ್ಯಾಗ್ನಿಫಿಕೇಷನ್ 2, ಸೆಕೆಂಡು ಮ್ಯಾಗ್ನಿಫಿಕೇಷನ್ 2, ಅಂದರೆ 2 × 2 ಆಯಿತು, 4 ಆಯ್ತಲ್ಲ ಮ್ಯಾಗ್ನಿಫಿಕೇಷನ್ನು. ಸ್ಲೋ ಆಗಿ ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ. ಒಂದನೇ ಲೆನ್ಸಿನ ಮ್ಯಾಗ್ನಿಫಿಕೇಷನ್ನು 2 ಇದೆ, ಎರಡನೇ ಲೆನ್ಸಿನ ಮ್ಯಾಗ್ನಿಫಿಕೇಷನ್ನು 2ನೇ ಇದೆ ಅಂದ್ಕೊಳ್ಳಿ. ನೀವು ಒಂದು ವರ್ಕ್ ಮಾಡಿದ್ದು ಗೊತ್ತಾಗುತ್ತೆ, ಪೆನ್ ಪೇಪರ್ ತೊಗೊಳ್ಳಿ. ಸೊ m1 2 ಇದೆ, m2 2 ಇದೆ. ಅದು ಓಕೆ. ಫಸ್ಟ್ ಏನಾಯಿತು, 1 ಸೆಂಟಿಮೀಟ್ರ್ ಇಟ್ಟಿದ್ರಿ ನೀವು ಆಬ್ಜೆಕ್ಟನ್ನು, ಇಮೇಜ್ ಏನಾಯಿತು? ಡಬಲ್ ಆಯಿತು, 2 ಸೆಂಟಿಮೀಟ್ರ್ ಬಂತು ಹೈಟ್. 2 ಸೆಂಟಿಮೀಟ್ರ್ ಈಗೇನಾಯಿತು, ಸೆಕೆಂಡ್ ಲೆನ್ಸಿಗೆ ಆಬ್ಜೆಕ್ಟ್ ಆಯಿತು. ಈ 2 ಸೆಂಟಿಮೀಟ್ರ್ ಏನು ಮಾಡುತ್ತೆ, ಅದರ ಮ್ಯಾಗ್ನಿಫಿಕೇಷನ್ನು 2ನೇ ಇದೆ, ಡಬಲ್ ಮಾಡುತ್ತೆ, 4 ಸೆಂಟಿಮೀಟ್ರ್ ಆಯಿತು. ಇದನ್ನು ಈಗ ನೋಡಿ, ಒಂದೇ m1 2 ಇದೆ, m2 2 ಇದೆ, ಟೋಟಲ್ ಮ್ಯಾಗ್ನಿಫಿಕೇಷನ್ ಎಷ್ಟು? 2 × 2 4. ಅರ್ಥ ಆಯ್ತು ಅನ್ಕೋತೇನೆ. ಓಕೆ, ಸೊ ಇಲ್ಲಿಗೆ ಈ ಪಾರ್ಟನ್ನು ಕ್ಲೋಸ್ ಮಾಡೋಣ. ಇಲ್ಲಿ ಮುಂದೆ ನಾವು ನೆಕ್ಸ್ಟ್ ಪಾರ್ಟಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.